ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 4ನೇ ಸ್ಕಂದದ 9ನೇ ಅಧ್ಯಾಯ ಗೃಹಾಭಿಮುಖ ಧ್ರುವ ಮಹಾರಾಜ. ಇವತ್ತು 19ನೇ ಶ್ಲೋಕದಿಂದ ಮುಂದುವರಿಸ್ತಾ ಇದ್ದೇವೆ. ಭಗವಂತನು ಧ್ರುವ ಮಹಾರಾಜನಿಗೆ ದರ್ಶನವನ್ನ ನೀಡಿದ್ದಾನೆ. ಭಗವಂತನನ್ನ ಸಾಕ್ಷಾತ್ತಾಗಿ ಕಂಡಂತಹ ಧ್ರುವ ಮಹಾರಾಜನು ಭಗವಂತನಲ್ಲಿ ಪ್ರಾರ್ಥನೆಗಳನ್ನ ಮಾಡಿಕೊಂಡಿದ್ದಾನೆ. ಯಾವ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡ ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ಮೊದಲನೆಯದಾಗಿ ಭಗವಂತನು ನಮ್ಮ ಇಂದ್ರಿಯಗಳ ಒಡೆಯನಾಗಿದ್ದಾನೆ, ಋಷಿಕೇಶ. ಆ ಋಷಿಕೇಶನ ಒಂದು ಸ್ತುತಿಯನ್ನ ಇಲ್ಲಿ ಧ್ರುವ ಮಹಾರಾಜನು ಮಾಡ್ತಾ ಇದ್ದಾನೆ. ಯೋ ಅಂತಃಪ್ರವಿಶ್ಯ ಮಮ ವಾಚ ಮಮ, ಈ ನನ್ನ ಎಲ್ಲ ಇಂದ್ರಿಯಗಳಲ್ಲಿ ಭಗವಂತನು ನಿಂತು ನನ್ನಲ್ಲಿ ಕಾರ್ಯಗಳನ್ನ ಮಾಡಿಸ್ತಾನೆ ಅನ್ನೋದನ್ನ 6ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಯೋ ಅಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಇಲ್ಲಿಂದ ಪ್ರಾರಂಭವಾದಂತಹ ಧ್ರುವ ಮಹಾರಾಜನ ಪ್ರಾರ್ಥನೆ ಮುಂದಕ್ಕೆ ಭಗವಂತನು ಹೇಗೆ ತನ್ನ ಭಕ್ತರನ್ನ ರಕ್ಷಣೆ ಮಾಡ್ತಾನೆ ಮತ್ತು ಭಕ್ತಿಯನ್ನ ಪಡೆಯಲಿಕ್ಕೆ ಆ ಭಕ್ತರ ಸಂಘ ಅನ್ನುವಂಥದ್ದು ಎಷ್ಟೊಂದು ಮುಖ್ಯವಾಗಿರ್ತದೆ, ಹಾಗೂ ಆ ಭಗವಂತನ ಮಹಿಮೆಗಳು ಮತ್ತು ಭಗವಂತನ ರಕ್ಷಣೆಯಲ್ಲಿ ಭಕ್ತರು, ಈ ಇಷ್ಟು ವಿಚಾರಗಳನ್ನ ನಾವು ಧ್ರುವನ ಒಂದು ಪ್ರಾರ್ಥನೆಯ ಮುಖಾಂತರವಾಗಿ ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಮೈತ್ರೇಯ ಮುನಿಗಳು ಮುಂದುವರಿಸ್ತಾರೆ. ಭಗವಂತನಿಂದ ಆಶೀರ್ವದಿಸಲ್ಪಟ್ಟಂತಹ ಧ್ರುವ ಮಹಾರಾಜನು ಮಾಡಿದ ಪ್ರಾರ್ಥನೆ, ಅದನ್ನು ಕೇಳಿಸಿಕೊಂಡಂತಹ ಭಗವಂತನು ಮುಂದಕ್ಕೆ ಈ ರೀತಿಯಾಗಿ ನುಡಿತಾನೆ. ಶ್ರೀ ಭಗವಾನ್ ವಾಚ. ಪುಸ್ತಕ ಇದ್ದವರು ದಯವಿಟ್ಟು ಶ್ರೀಮದ್ ಭಾಗವತದ ಪುಸ್ತಕವನ್ನು ತೆರೆಯಿರಿ. ಅನುವಾದವನ್ನು ಓದುವವರು ಕೈ ಮೇಲೆತ್ತಬಹುದು. 19ನೇ ಶ್ಲೋಕ 4, 9, 19. ವೇದಾಹಂ ತೇ ವ್ಯವಸಿತಂ ಹೃದಿ ರಾಜನ್ಯ ಬಾಲಕ ತತ್ಪ್ರಯಚ್ಛಾಮಿ ಭದ್ರಂ ತೇ ದುರಾಪಮಪಿ ಸುವ್ರತ. ಶ್ರೀ ಭಗವಾನ್ ವಾಚ. ಇದು ಭಗವಂತನೇ ಹೇಳುವಂತಹ ನುಡಿಯಾಗಿದೆ. ಸೀತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನು ಹೀಗೆ ಹೇಳಿದನು: ಪ್ರಿಯ ರಾಜಕುಮಾರ ಧ್ರುವನೇ, ನೀನು ಪುಣ್ಯ ವ್ರತವನ್ನು ಅನುಷ್ಠಾನ ಮಾಡಿದ್ದೀಯೇ. ನಿನ್ನ ಹೃದಯದೊಳಗಿರುವ ಉದ್ದೇಶವನ್ನು ನಾನು ಬಲ್ಲೆನು. ನಿನ್ನದು ಹೆಬ್ಬಯಕೆ, ಅದನ್ನು ಪೂರಿಸುವುದು ಕಷ್ಟವಾದರೂ ನಾನು ಅದನ್ನು ಕೈಗೂಡಿಸುವ ಕೃಪೆ ಮಾಡುವೆನು. ನಿನಗೆ ಮಂಗಳವಾಗಲಿ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹೆಬ್ಬಯಕೆ ಅಂತ ಹೇಳಿದ್ದಾರೆ. ಕ್ಷತ್ರಿಯನಾದವನಿಗೆ ಇಡೀ ಭೂಮಿಯನ್ನ ಆಳುವಂತಹ ಒಂದು ಬಯಕೆ. ಅದೇ ರೀತಿಯಾದಂತಹ ಬಯಕೆಯನ್ನ ಇಲ್ಲಿ ಧ್ರುವನು ಹೊಂದಿದ್ದ. ಆದರೂ ಕೂಡ ನಾನು ಅದನ್ನ ಪೂರೈಸ್ತೇನೆ ಅಂತ ಹೇಳಿ ಭಗವಂತನು ಹೇಳ್ತಾ ಇದ್ದಾನೆ.
ಇದು ಭಗವಂತನ ಒಂದು ಲಕ್ಷಣ. ನಾವು ದೇವತೆಗಳಲ್ಲಿ ಅಥವಾ ಯಾರೇ ಒಂದು ಸಾಮಾನ್ಯವಾದಂತಹ ಜೀವಿಗಳಲ್ಲಿ ಆ ಮೊರೆ ಹೋದ್ರೆ, ಪ್ರಾರ್ಥನೆಯನ್ನ ಮಾಡಿದ್ರೆ, ಅವರು ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಾರ್ಥನೆಯನ್ನ ಈಡೇರಿಸಬಹುದು. ಆದರೆ ಅದು ಮತ್ತೆ ನಮ್ಮಲ್ಲಿ ಮುಂದಕ್ಕೆ ಬರುವಂತಹ ಇಷ್ಟಗಳನ್ನ ಅಥವಾ ಆಸೆಗಳನ್ನ, ಬೇಡಿಕೆಗಳನ್ನ ಬರದಿರುವಂತೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಭಗವಂತ ಹೇಗೆ ಅಂತ ಹೇಳಿದ್ರೆ, ತನ್ನಲ್ಲಿ ಬೇಡಿದವರಿಗೆ ಬೇಡಿದ್ದೆಲ್ಲವನ್ನು ಕೂಡ ಆತನು ಕೊಡ್ತಾನೆ. ಯಾವಾಗ ಕೊಡ್ತಾನೆ? ನಾವು ಅವನಲ್ಲಿ ಇಟ್ಟಿರುವಂತಹ ಭಕ್ತಿಯು ಅದು ಯಾವತ್ತೂ ನಾಶವಾಗದೇ ಇರುವ ರೀತಿಯಲ್ಲಿ ಕೊಡ್ತಾನೆ. ನಾವು ಭಗವಂತನನ್ನ ಮರೆಯುವ ರೀತಿಯಲ್ಲಿ ಇದ್ರೆ ಭಗವಂತ ಯಾವತ್ತೂ ಆ ಸಂಪತ್ತನ್ನ, ಈ ಬೇಡಿಕೆಗಳನ್ನ ಭಗವಂತನು ಈಡೇರಿಸುವುದಿಲ್ಲ. ಆದ್ರೆ ಧ್ರುವ ಮಹಾರಾಜನಲ್ಲಿ ಭಗವಂತನಿಗೆ ಎಷ್ಟೊಂದು ಭರವಸೆ ಇತ್ತು ಅಂತ ಹೇಳಿದ್ರೆ, ಆತನು ಕೇಳಿದ್ದೆಲ್ಲವನ್ನು ಕೂಡ ಭಗವಂತನು ಕೊಟ್ಟು ಬಿಡ್ತಾನೆ. ಇದನ್ನ ನಾವು 5ನೇ ಸ್ಕಂದದಲ್ಲಿ ನೋಡ್ಲಿಕ್ಕಿದ್ದೇವೆ. 5ನೇ ಸ್ಕಂದದ 19ನೇ ಅಧ್ಯಾಯದಲ್ಲಿ ಜಂಬೂದ್ವೀಪದ ವರ್ಣನೆ ಅಂತ ಹೇಳಿ ಒಂದು ಅಧ್ಯಾಯ ಇದೆ. ಅಲ್ಲಿ ದೇವತೆಗಳು ಈ ಭೂಮಿಯಲ್ಲಿ ಹುಟ್ಟಿರುವಂತಹ ಜೀವಿಗಳ ಒಂದು ಪುಣ್ಯ ಅಥವಾ ಅವರಿಗಿರುವಂತಹ ಒಂದು ಸೌಕರ್ಯ, ಇದನ್ನ ಕುರಿತಾಗಿ ಹೊಗಳ್ತಾರೆ. ಅಲ್ಲಿ ಭಗವಂತನನ್ನ ಕುರಿತಾಗಿ ದೇವತೆಗಳು ನುಡಿಯುವಂತಹ ಒಂದು ಶ್ಲೋಕ ಅದು ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ, ಸತ್ಯಂ ದಿಶತಿ ಅರ್ಥಿತಂ ಅರ್ಥಿತಾ ನೃಣಾಂ ನೈವಾರ್ಥದೋ ಯತ್ ಪುನರರ್ಥಿತಾ ಯತಃ ಸ್ವಯಂ ವಿಧತ್ತೆ ಭಜತಾಮನಿಚ್ಛತಾ ಮಿಚ್ಛಾಮಿ ಮಿಚ್ಛಾಮಿ ಇಚ್ಛಾಭಿಧಾಂ ಇಚ್ಛಾಪಿಧಾನಂ ನಿಜಪಾದ ಪಲ್ಲವಂ. ಅಂದ್ರೆ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ಭಗವಂತನು ನಮಗೆ ಎಷ್ಟನ್ನ ಕೊಡ್ತಾನೆ ಅಂತ ಹೇಳಿದ್ರೆ, ಮತ್ತೆ ಅದಕ್ಕೋಸ್ಕರ ನಾವು ಭಗವಂತನಲ್ಲಿ ಅಥವಾ ಯಾರಲ್ಲಿ ಆಗ್ಲಿ ಪ್ರಾರ್ಥನೆಯನ್ನ ಮಾಡುವಂತಹ ಅಗತ್ಯ ಇರುವುದಿಲ್ಲ. ಅಷ್ಟೊಂದು ಸಂಪತ್ತನ್ನ ಭಗವಂತನು ಕೊಡ್ತಾನೆ ಅನ್ನೋದನ್ನ ಈ ಒಂದು ಶ್ಲೋಕ ನಮಗೆ ತಿಳಿಸಿಕೊಡ್ತದೆ. ಇಲ್ಲಿದೆ, ಸತ್ಯಂ ದಿಶತಿ ಅರ್ಥಿತಂ ಅರ್ಥಿತೋ ನೃಣಾಂ ನೈವಾರ್ಥತೋ ಯತ್ ಪುನರ್ ಅರ್ಥಿತಾ ಯತಃ ಸ್ವಯಂ ವಿಧತ್ತೆ ಭಜತಾಂ ಅನಿಚ್ಛತಾಂ ಇಚ್ಛಾಪಿಧಾನಾಂ ನಿಜಪಾದ ಪಲ್ಲವಂ. The Supreme Personality of Godhead fulfills the material desires of a devotee who approaches him with such a motives, but he does not bestow benedictions upon the devotee that will cause him to demand more benedictions again. ಅಂದ್ರೆ ಒಮ್ಮೆ ನೀವು ಕೇಳಿದ್ರೆ ಹೇಗೆ ಕೊಡ್ತಾನೆ ಅಂತ ಹೇಳಿದ್ರೆ ಇನ್ನೊಮ್ಮೆ ಬರಬಾರ್ದು, ಅಷ್ಟೊಂದು ಕೊಟ್ಟು ಬಿಡ್ತಾನೆ. However, the Lord willingly gives the devotee shelter at his lotus feet, even though such a person does not aspire for it, and that shelter satisfies all his desires. That is the Supreme Personality's special mercy. ಇದು ಭಗವಂತನ ಒಂದು ವಿಶೇಷವಾದಂತಹ ಕೃಪೆಯಾಗಿದೆ. ಇದನ್ನು ನಾವು ಬೇರೆ ಬೇರೆ ಉದಾಹರಣೆಗಳಲ್ಲಿ ಕೂಡ ಕಾಣಬಹುದು. ಹೇಗೆ ಸುಧಾಮನು ಶ್ರೀಕೃಷ್ಣನಲ್ಲಿ ಹೋಗ್ತಾನೆ ದ್ವಾರಕೆಗೆ. ಸುಧಾಮ ಏನನ್ನೂ ಕೇಳುವುದಿಲ್ಲ, ಇಲ್ಲಿ ಧ್ರುವನು ಏನನ್ನೂ ಕೇಳುವುದಿಲ್ಲ, ಅವನ ಹೃದಯದಲ್ಲಿ ಬಯಕೆ ಇತ್ತು ಅಷ್ಟೇ. ಸುಧಾಮನು ಅದೇ ರೀತಿಯಾಗಿ ಅವನ ಹೃದಯದಲ್ಲಿ ಭಗವಂತನ ಬಗ್ಗೆ ಭಕ್ತಿ ಇತ್ತು. ಆತನ ಪತ್ನಿ ಆತನಲ್ಲಿ ಶ್ರೀಕೃಷ್ಣನಲ್ಲಿ ಏನಾದ್ರೂ ಒಂದು ಕೇಳ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿರ್ತಾಳೆ. ಅಲ್ಲಿ ಪತ್ನಿಯ ಸ್ವಾರ್ಥವೂ ಇಲ್ಲ, ಯಾಕಂದ್ರೆ ಸುಧಾಮನ ಕಷ್ಟವನ್ನ ನೋಡ್ಲಿಕ್ಕೆ ಆಗದೆ ಆತನಿಗೆ ಒಳ್ಳೆಯದಾಗ್ಲಿ ಅನ್ನುವಂತಹ ಉದ್ದೇಶದಿಂದ ಆಕೆಯ ಪತ್ನಿ ಸುಧಾಮನನ್ನ ಶ್ರೀಕೃಷ್ಣನ ಬಳಿಗೆ ಕಳುಹಿಸಿಕೊಡುವಂತದ್ದು. ಹಾಗೆ ಸುಧಾಮನು ಕೃಷ್ಣನಲ್ಲಿ ಏನನ್ನೂ ಕೇಳದೇ ಇದ್ರೂ ಕೂಡ ಸುಧಾಮನು ತನ್ನ ಮನೆಗೆ ಮರಳಿ ಬರಬೇಕಾದ್ರೆ ಅಲ್ಲಿ ಎಲ್ಲವೂ ಕೂಡ ಬದಲಾಗಿರ್ತದೆ. ಆ ಸಂಪತ್ತು ಅನ್ನುವಂಥದ್ದು ಭಗವಂತನು ಆಗ್ಲೇ ಅವನಿಗೆ ಕರುಣಿಸಿರ್ತಾನೆ. ಹಾಗೆ ಇಲ್ಲಿಯೂ ಕೂಡ ಧ್ರುವನು ಮೊದಲು ಪ್ರಾರಂಭದಲ್ಲಿ ತನ್ನ ತಾತನಿಗಿಂತಲೂ ಬ್ರಹ್ಮದೇವನಿಗಿಂತಲೂ ದೊಡ್ಡದಾದಂತಹ ಒಂದು ಸ್ಥಾನವನ್ನ ಬಯಸಿದ್ರೂ ಕೂಡ ಭಗವಂತನ ನೇರವಾದಂತಹ ದರ್ಶನವನ್ನ ಪಡೆದಂತಹ ಧ್ರುವ ಆಮೇಲೆ ಏನನ್ನೂ ಬಯಸ್ಲಿಲ್ಲ. ಆದ್ರೂ ಕೂಡ ಭಗವಂತನು ಆತನಿಗೆ ಏನನ್ನೆಲ್ಲ ಕರುಣಿಸಿದ ಅನ್ನೋದನ್ನ ಈಗ ಮುಂದಿನ ಶ್ಲೋಕಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಬ್ರಹ್ಮಲೋಕಕ್ಕಿಂತ ಮಿಗಿಲಾದಂತಹ ರಾಜ್ಯವನ್ನ ಧ್ರುವ ಮಹಾರಾಜನು ಬಯಸಿದನು. ಆದರೂ ಧ್ರುವನು ಭಗವತ್ ಪ್ರೇಮದಿಂದ ವಂಚಿತನಾಗುವುದಿಲ್ಲ ಎಂದು ಆಶ್ವಾಸನೆಯನ್ನ ನೀಡಿದ್ದಾನೆ.
ಬಾಲಸಹಜವಾದಂತಹ ಐಹಿಕ ಕಾಮನೆಗಳು ಇದ್ದದ್ದಕ್ಕೆ ಚಿಂತೆ ಮಾಡಬಾರದು ಎಂದು ಭಗವಂತನು ಧ್ರುವನನ್ನು ಹುರಿತುಂಬಿಸುತ್ತಾನೆ. ಭಕ್ತನು ಆಸೆಪಟ್ಟರೂ ಐಹಿಕ ಬಯಕೆಯನ್ನು ಭಗವಂತನು ದಯಪಾಲಿಸುವುದಿಲ್ಲ. ಇದು ಶುದ್ಧ ಭಕ್ತರಿಗೆ. ಆದರೆ ಧ್ರುವ ಮಹಾರಾಜನ ಮಾತು ಬೇರೆ. ಯಾಕಂತ ಹೇಳಿದ್ರೆ ಧ್ರುವನು ಎಂತಹ ಶ್ರೇಷ್ಠ ಭಕ್ತನೆಂದರೆ ಎಷ್ಟೇ ಐಹಿಕ ಸಂಪತ್ತಿದ್ದರೂ ಅವನು ಭಗವತ್ ಪ್ರೇಮದ ಹಾದಿ ಬಿಟ್ಟು ಬೇರೆ ಕಡೆ ಹೋಗುವುದಿಲ್ಲ ಎಂದು ಭಗವಂತನಿಗೆ ಗೊತ್ತಿತ್ತು. ಹೇಗೆ ತಂದೆಗೆ ಮಗನ ಮೇಲೆ ಸಂಪೂರ್ಣ ವಿಶ್ವಾಸ ಇದ್ದಾಗ ಆ ಒಂದು ಮಗನಿಗೆ ತಂದೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನ ಕೊಡ್ತಾರೆ. ತನ್ನ ಎಲ್ಲಾ ಸಂಪತ್ತಿನಲ್ಲಿ ಸಮಪಾಲನ್ನ ತಂದೆಯು ಹಂಚಿಕೊಳ್ತಾರೆ. ಒಂದು ವೇಳೆ ಮಗನ ಮೇಲೆ ಅವರಿಗೆ ಸಂಪೂರ್ಣವಾದಂತಹ ಭರವಸೆ ಇಲ್ಲ, ಇವನಿಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟರೆ ಇವನು ದಾರಿ ತಪ್ಪುವಂತಹ ಸಾಧ್ಯತೆ ಇದೆ ಅಂತ ಅನಿಸಿದ್ರೆ ಅವನಿಗೆ ನಿಯಂತ್ರಿತ ರೀತಿಯಲ್ಲಿ ಕೇಳಿದ್ದೆಲ್ಲವನ್ನು ಕೂಡ ಕೊಡುವುದಿಲ್ಲ. ಅದೇ ರೀತಿ ಒಬ್ಬ ಉತ್ತಮ ತಂದೆ ಯಾವ ರೀತಿಯಾಗಿ ಮಗನನ್ನ ಪಾಲಿಸ್ತಾನೋ ಹಾಗೆ ಭಗವಂತನು ಧ್ರುವ ಮಹಾರಾಜನನ್ನ ಇಲ್ಲಿ ಪಾಲಿಸ್ತಾ ಇದ್ದಾನೆ. ಮುಂದುವರಿಸ್ತಾ 20 ಮತ್ತೆ 21ನೆಯ ಶ್ಲೋಕವನ್ನ ಈಗ ನಾವು ನೋಡೋಣ. ನಾಣ್ಯೈರಧಿಷ್ಠಿತಂ ಭದ್ರ ಯಜ್ಜಿಷ್ಣು ಧ್ರುವ ಕ್ಷಿತಿ ಯತ್ರ ಗ್ರಹರ್ಕ್ಷಾತಾರಾಣಾಂ ಜ್ಯೋತಿಷಾಂ ಚಕ್ರಮಾಹಿತಂ ಮೇಢ್ಯಾ ಗೋಚಕ್ರವತ್ಸ್ಥಸ್ನು ಪರಸ್ತಾತ್ಕಲ್ಪವಾಸಿನಾಂ ಧರ್ಮೋಗ್ನಿ ಕಶ್ಯಪ ಶುಕ್ರೋ ಮುನಯೋ ಯೇ ವನೌಕಸಃ ಚರಂತಿ ದಕ್ಷಿಣೇ ಕೃತ್ಯ ಭ್ರಮಂತೋ ಯತ್ಸ ತಾರಕ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನು ಮುಂದುವರಿಸಿದನು. ಪ್ರಿಯ ಧ್ರುವನೇ, ನಿನಗೆ ಹೊಳೆಯುತ್ತಿರುವ ಧ್ರುವ ನಕ್ಷತ್ರವೆಂಬ ಲೋಕವನ್ನು ಕೊಡುವೆನು. ಕಲ್ಪಾಂತ್ಯದಲ್ಲಿ ಜಗತ್ತಿನ ಪ್ರಳಯವಾದಾಗಲೂ ಈ ಲೋಕ ನಾಶವಾಗದೆ ಹಾಗೇ ಮುಂದುವರಿಯುತ್ತದೆ. ಸೌರವ್ಯೂಹಗಳು, ಗ್ರಹಗಳು ಮತ್ತು ತಾರೆಗಳಿಂದ ಸುತ್ತುವರಿಯಲ್ಪಟ್ಟ ಈ ಧ್ರುವ ಲೋಕವನ್ನು ಯಾರೂ ಇಲ್ಲಿಯವರೆಗೆ ಆಳಿಲ್ಲ. ಕಣದ ಧಾನ್ಯವನ್ನು ತುಳಿಯಲು ಮೇಟಿಯ ಕಂಬದ ಸುತ್ತ ತಿರುಗುತ್ತಿರುವ ಎತ್ತುಗಳಂತೆ ಆಕಾಶದ ಜ್ಯೋತಿರ್ಮಂಡಲಗಳೆಲ್ಲವೂ ಈ ಲೋಕವನ್ನು ಪ್ರದಕ್ಷಿಣೆ ಮಾಡುತ್ತವೆ. ಧರ್ಮ, ಅಗ್ನಿ, ಕಶ್ಯಪ ಮತ್ತು ಶುಕ್ರರಂತಹ ಮಹರ್ಷಿಗಳು ವಾಸಿಸುವ ನಕ್ಷತ್ರಗಳು ಈ ಧ್ರುವಲೋಕವನ್ನು ಪ್ರದಕ್ಷಿಣೆ ಮಾಡುತ್ತವೆ. ಈ ಧ್ರುವಲೋಕವು ಉಳಿದ ಎಲ್ಲಾ ಲೋಕಗಳು ನಾಶವಾದ ಮೇಲೂ ಉಳಿದಿರುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಕಣದ ಧಾನ್ಯವನ್ನು ತುಳಿಯಲು ಮೇಟಿಯ ಕಂಬದ ಸುತ್ತ ತಿರುಗುತ್ತಿರುವ ಎತ್ತುಗಳಂತೆ. ಇದೊಂದು ಸಾಧನವನ್ನ ನೀವು ಕಂಡಿರ್ಬೋದು. ಇದನ್ನ ಗಾಣ ಅಂತ ಹೇಳ್ತಾರೆ. ಇಲ್ಲಿ ಮಧ್ಯದಲ್ಲಿರುವುದನ್ನು ಇದರ ಒಳಗಡೆ ಈ ಎಣ್ಣೆ ಕಾಳುಗಳು ಅಥವಾ ಕೊಬ್ಬರಿ, ಎಳ್ಳು ಏನೇ ಇದ್ರು ಒಣಗಿದಂತಹ ಬೀಜಗಳನ್ನ ಇದರೊಳಗಡೆ ಹಾಕ್ತಾರೆ. ಈ ಕೋಲು ಇದು ಸುತ್ತುತ್ತದೆ. ಇದು ಆ ಎಲ್ಲಾ ಧಾನ್ಯಗಳನ್ನ ಪುಡಿ ಮಾಡ್ತದೆ. ಪುಡಿ ಮಾಡಿ ಅದನ್ನ ಹಿಂಡುತ್ತದೆ. ಈ ಎತ್ತು ಅದರ ಇಲ್ಲಿ ಹೀಗೆ ಸುತ್ತುವಾಗ ಅದರ ಮೇಲೆ ಒಂದು ಪ್ರೆಷರ್ ಬೀಳ್ತದೆ. ಆಗ ಅಲ್ಲಿಂದ ಆ ಬೀಜಗಳಿಂದ ಎಣ್ಣೆ ಎಲ್ಲ ಪ್ರತ್ಯೇಕಗೊಂಡು ಇಲ್ಲಿ ಬಂದು ಈ ಪಾತ್ರೆಯಲ್ಲಿ, ಸಣ್ಣ ಪಾತ್ರೆಯಲ್ಲಿ ಬಂದು ಸೇರಿಕೊಳ್ತದೆ. ಇದು ಎಣ್ಣೆಯನ್ನ ಪ್ರತ್ಯೇಕ ತೆಗೆಯುವಂತಹ ಬೀಜದಿಂದ ಎಣ್ಣೆಯನ್ನು ತೆಗೆಯುವಂತಹ ಒಂದು ಸಾಧನ. ಇದನ್ನ ಇಲ್ಲಿ ಭಾಗವತದಲ್ಲಿ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಕಣದ ಧಾನ್ಯವನ್ನು ತುಳಿಯಲು ಮೇಟಿಯ ಕಂಬದ ಸುತ್ತ ತಿರುಗುತ್ತಿರುವ ಎತ್ತುಗಳಂತೆ. ಇಲ್ಲಿ ಒಂದು ಎತ್ತು ಮಾತ್ರ ತೋರಿಸಿದ್ದಾರೆ. ಎತ್ತುಗಳು 2 ಎತ್ತು ಕೂಡ ಹಾಕ್ತಾರೆ ಒಂದು ಸಲಕ್ಕೆ, ಹೆಚ್ಚಿನ ಬಲವ ಸಿಗ್ಬೇಕು ಅಂತ ಹೇಳಿ. ಹಾಗಾದ್ರೆ ಇದನ್ನ ಧ್ರುವ ಲೋಕ ಅಂತ ಹೇಳ್ಬೋದು. ಇದು ಇಲ್ಲಿ ಮಧ್ಯದಲ್ಲಿರುವಂತಹ ಈ ಗಾಣ ಏನಿದೆ ಇದು ಧ್ರುವಲೋಕ. ಈ ಎತ್ತು, ಈ ಬೇರೆ ಬೇರೆ ಗ್ರಹಗಳು ಏನಿವೆ ಅವುಗಳು ಇಲ್ಲಿ ಸುತ್ತಲೂ ಸುತ್ತುತ್ತಾ ಇದೆ. ಇದನ್ನ ಒಂದು ಉದಾಹರಣೆಯಲ್ಲಿ ನಮಗೆ ತಿಳಿಸಿದ್ದಾರೆ. ಇಲ್ಲಿ ಚಿತ್ರದಲ್ಲಿ ನಾವು ಕಾಣಬಹುದು, ಆಕಾಶದಲ್ಲಿ ರಾತ್ರಿ, ಇದು ನಾವು ಯಾವಾಗ ಬೇಕಾದ್ರೂ ನೋಡಬಹುದು. ಮೋಡ ಇಲ್ಲದೆ ಇರುವ ರಾತ್ರಿಯಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ನೋಡಿದ್ರೆ ನಮಗೆ ಇಲ್ಲಿ ಇದು ಪೋಲಾರಿಸ್ ಅಂತ ಹೇಳ್ತೇವೆ. ಇದು ಪೋಲ್ ಸ್ಟಾರ್ ಅಥವಾ ಪೋಲಾರಿಸ್, ಧ್ರುವ ನಕ್ಷತ್ರ. ಈ ಧ್ರುವ ನಕ್ಷತ್ರಕ್ಕೆ ಇಲ್ಲಿ ಈ ಸಪ್ತರ್ಷಿಗಳು 1 2 3 4 5 6 7 ಈ ಸಪ್ತರ್ಷಿ ಮಂಡಲ ಸುತ್ತು ಹಾಕ್ತಾ ಇರುವಂತಹದ್ದು. ಇಲ್ಲಿ ನಾವು ಕಾಣ್ಬಹುದು ಭೃಗು, ವಸಿಷ್ಠ, ಅಂಗೀರ, ಅತ್ರಿ, ಕ್ರತು, ಪುಲಹ, ಪುಲತ್ಸ್ಯ 7 ಋಷಿಗಳ ಹೆಸರುಗಳಿವೆ. ಇದು ಸಪ್ತರ್ಷಿ ಮಂಡಲ.
ಈ ಸಪ್ತರ್ಷಿ ಮಂಡಲ ಈ ಧ್ರುವಲೋಕಕ್ಕೆ ಸುತ್ತು ಹಾಕುವಂಥದ್ದು. ಇದು ಮಧ್ಯದಲ್ಲಿ ಧ್ರುವ ನಕ್ಷತ್ರ ಇದೆ. ಇದು ಬೇರೆ ಬೇರೆ ಒಂದು ಋತುಗಳ ಸಮಯದಲ್ಲಿ ಯಾವ ರೀತಿಯಾಗಿ ಆ ಈ ಸಪ್ತರ್ಷಿ ಮಂಡಲ ಸುತ್ತು ಹಾಕ್ತದೆ ಅನ್ನೋದನ್ನು ನಾವು ಇಲ್ಲಿ ಕಾಣಬಹುದು. ಈಗ ಇಲ್ಲಿ ಇದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಶುರು ಮಾಡಿದ್ರೆ ಹೀಗೆ ಅಪ್ರದಕ್ಷಿಣವಾಗಿ, ಅಲ್ಲಿ ಎತ್ತು ಕೂಡ ಅಪ್ರದಕ್ಷಿಣಾಕಾರವಾಗಿಯೇ ಸುತ್ತುವಂತದ್ದು. ಇಲ್ಲಿ ಕೂಡ ಅದೇ ತರ ನಮಗೆ ಕಾಣಿಸ್ತದೆ. ಫೆಬ್ರವರಿ ಮಾರ್ಚ್ ತಿಂಗಳಾದ್ರೆ ಇದು ಏಪ್ರಿಲ್ ಮೇ ಜೂನ್, ಹಾಗೆ ಇದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್, ಇದು ಡಿಸೆಂಬರ್ ತಿಂಗಳು ಚಳಿ, ಮತ್ತೆ ಹಾಗೆ 12 ತಿಂಗಳಲ್ಲಿ ಬೇರೆ ಬೇರೆ ಸ್ಥಾನಗಳನ್ನ ಅದು ತೆಗೆದುಕೊಳ್ಳುವಂಥದ್ದು. ಇದು ಒಂದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಈ ರೀತಿಯಾಗಿ ಕಂಡ್ರೆ, ನಂತರ ಏಪ್ರಿಲ್ ಮೇ ತಿಂಗಳಲ್ಲಿ ಈ ರೀತಿಯಾಗಿ ಕಾಣ್ತದೆ. ಆಮೇಲೆ ಬಂದ್ರೆ ಇಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಈ ರೀತಿಯಾಗಿ ಕಂಡ್ರೆ, ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಈ ರೀತಿಯಾಗಿ, ಚಳಿಗಾಲದಲ್ಲಿ ಈ ರೀತಿಯಾಗಿ ಕಾಣುವಂಥದ್ದು. ಇದು ಸಪ್ತರ್ಷಿ ಮಂಡಲ ಹೀಗೆ ಸುತ್ತುವಂಥದ್ದು. ಇದು ಯಾಕೆ ಹೀಗೆ ಕಾಣ್ತದೆ ಅಂತ ಹೇಳಿದ್ರೆ, ಇಲ್ಲಿ ಇದು ನಮ್ಮ ಭೂಮಿಯ ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳೆದ್ರೆ ಅದು ನೇರವಾಗಿ ಈ ಧ್ರುವ ನಕ್ಷತ್ರದ ಮೂಲಕ ಹಾದು ಹೋಗ್ತದೆ. ನಾವು ಆಧುನಿಕ ವಿಜ್ಞಾನ ಹೇಳೋ ಪ್ರಕಾರ 0.7 ಡಿಗ್ರಿ ಡಿಫರೆನ್ಸ್ ಇದೆ ಅಷ್ಟೇ. ಅಂದ್ರೆ ಆಲ್ಮೋಸ್ಟ್ ಸೇಮ್, ಒಂದೇ ಲೈನ್ ಅಲ್ಲಿ ಎರಡು ಕೂಡ ಇರುವಂತದ್ದು. ನಾವು ಇಲ್ಲಿ ಇದೀಗ ಭಾರತ ಆದ್ರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಜವಾಗಿ ಅಲ್ಲಿ ಸುತ್ತುತ್ತಾ ಇರುವಂತದ್ದು ನಕ್ಷತ್ರಗಳಲ್ಲ, ಭೂಮಿಯೇ ತನ್ನ ಸುತ್ತುವಂತದ್ದು. ಹಾಗೆ ಸುತ್ತುವಾಗ ನಮಗೆ ಅಲ್ಲಿ ಗ್ರಹಗಳ ಒಂದು ಪರಿಚಲನೆ ಕಾಣ್ತದೆ. ಈ ರೀತಿ ನಾವು ಧ್ರುವ ನಕ್ಷತ್ರವನ್ನ ಅರ್ಥ ಮಾಡಿಕೊಳ್ಬಹುದು. ನಾವು ಧ್ರುವ ನಕ್ಷತ್ರವನ್ನ ನೋಡ್ಬೇಕು ಅಂತ ಹೇಳಿದ್ರೆ, ಈಗ ಇದು ಇಲ್ಲಿ ನಾವು ಬೆಂಗಳೂರು ಮಂಗಳೂರು ಇಲ್ಲಿ ನಿಂತು ನೋಡಿದ್ರೆ ಇದು ಉತ್ತರ ದಿಕ್ಕು. ಹೀಗೆ ನೋಡಿದ್ರೆ ಇಲ್ಲಿ ಕಾಣ್ತದೆ. ಹೀಗೆ ಸಮುದ್ರದಲ್ಲೆಲ್ಲ ಸಂಚರಿಸುವಂತಹ ಹಡಗುಗಳು ಕೂಡ ಉತ್ತರ ದಿಕ್ಕು ಯಾವುದು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಅವರು ಆಕಾಶದಲ್ಲಿ ಮೊದಲು ಧ್ರುವ ನಕ್ಷತ್ರ ಧ್ರುವ ತಾರೆಯನ್ನ ಮೊದಲು ಗುರುತಿಸ್ತಾರೆ. ಅದಕ್ಕೆ ಅನುಗುಣವಾಗಿ ಬೇರೆ ಎಲ್ಲ ದಿಕ್ಕುಗಳನ್ನ ಜೋಡಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೀವು ಭೂಮಿಯಿಂದ ಇಲ್ಲಿ ದಕ್ಷಿಣ ಭಾಗಕ್ಕೆ, ಇಲ್ಲಿ ಮಧ್ಯ ರೇಖೆ ಇದೆ, ಅದಕ್ಕಿಂತ ಕೆಳಗೆ ಹೋದ್ರೆ ಧ್ರುವ ನಕ್ಷತ್ರ ಕಾಣುವುದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಈ ಹಡಗುಗಳು ಈ ಭಾಗಕ್ಕೆ ಹೋದಾಗ ದಾರಿ ತಪ್ಪುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಹೆಚ್ಚಾಗಿ ಹಡಗುಗಳಿಗೆ ಸರಿಯಾದಂತಹ ದಿಕ್ಕು ಗೊತ್ತಾಗುವುದಿಲ್ಲ. ಈಗಲೂ ಕೂಡ ಬಹಳ ಕಷ್ಟಪಡ್ತಾರೆ. ಭೂಮಿಯ ಕೆಳಭಾಗದಲ್ಲಿ ದಕ್ಷಿಣ ಧ್ರುವದ ಕಡೆಗೆ ಹೋದಾಗ ಅವರಿಗೆ ಸರಿಯಾದಂತಹ ಮಾರ್ಗ ಸಿಗುವುದಿಲ್ಲ. ಆದ್ರೆ ಉತ್ತರ ಭಾಗದಲ್ಲಿ ಸುಲಭವಾಗಿ ಅವರು ಧ್ರುವ ನಕ್ಷತ್ರದ ಮುಖಾಂತರವಾಗಿ ದಿಕ್ಕನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಆಧುನಿಕ ವಿಜ್ಞಾನದ ಪ್ರಕಾರ ಈ ಧ್ರುವ ನಕ್ಷತ್ರದ ಒಂದು ಗಾತ್ರವನ್ನ ನೋಡುವುದಾದ್ರೆ, ಇಲ್ಲಿ ಇದು ಭೂಮಿ ಆದ್ರೆ, ಈಗ ಇದು ಸೂರ್ಯ, ಇಲ್ಲಿ ಎಡಭಾಗದಲ್ಲಿ ಇದು ಎಷ್ಟು ದೊಡ್ಡ ಸೂರ್ಯ ಇದ್ರೆ ಭೂಮಿ ಅದರ ಮುಂದೆ ಇಷ್ಟು ಚಿಕ್ಕ ಒಂದು ಸಣ್ಣ ಭಾಗ. ಭೂಮಿಯ ಒಂದು ವ್ಯಾಸ ಡಯಾಮೀಟರ್ ನೋಡಿದ್ರೆ ಒಂದು 108 ಪಟ್ಟು ಇದೆ ಸೂರ್ಯನ ಒಂದು ಗಾತ್ರ. ಪ್ರಭುಪಾದರು ಕೂಡ ಒಂದು ಕ್ಲಾಸಲ್ಲಿ ಹೇಳ್ತಾರೆ 13 ಲಕ್ಷ ಭೂಮಿಗಳನ್ನ ಒಂದು ಸೂರ್ಯನಲ್ಲಿ ತುಂಬಬಹುದು ಅಂತ ಹೇಳಿ. ಅಷ್ಟು ದೊಡ್ಡ ಸೂರ್ಯದೇವ. ಹಾಗೆ ಸೂರ್ಯನಿಗೆ ಧ್ರುವ ನಕ್ಷತ್ರವನ್ನ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಇದು ಸೂರ್ಯನಾದ್ರೆ ಇದು ಧ್ರುವ ನಕ್ಷತ್ರ ಇಷ್ಟು ದೊಡ್ಡದು. ಅಂದ್ರೆ ಇಲ್ಲಿ 46 ಸೂರ್ಯರನ್ನ ಒಂದು ಧ್ರುವ ನಕ್ಷತ್ರ ಹೊಂದಬಲ್ಲದು. ಅಷ್ಟೊಂದು ದೊಡ್ಡದಾದಂತಹ ಒಂದು ಗಾತ್ರವನ್ನ ಈ ಧ್ರುವ ನಕ್ಷತ್ರ ಹೊಂದಿದೆ. ಇನ್ನು ಸುಲಭವಾಗಿ ಹೇಳ್ಬೇಕಂದ್ರೆ, ಒಂದು ಸೂರ್ಯನನ್ನ ಈ ರೀತಿಯಾಗಿ ಒಂದು ಫುಟ್ಬಾಲಿಗೆ ಹೋಲಿಸಿದ್ರೆ ಧ್ರುವ ನಕ್ಷತ್ರವನ್ನ ಈ ರೀತಿ 3 ಅಂತಸ್ತಿನ ಒಂದು ಬಿಲ್ಡಿಂಗಿಗೆ ಹೋಲಿಸಬಹುದು, ಅಷ್ಟು ಗಾತ್ರದಲ್ಲಿ. ಇದೆಲ್ಲ ಮಾಡರ್ನ್ ಸೈನ್ಸ್ ಏನ್ ಹೇಳ್ತದೆ ಅದರ ಪ್ರಕಾರವಾಗಿ ಹೇಳಿರುವಂತದ್ದು. ಆದ್ರೂ ಶಾಸ್ತ್ರದ ಪ್ರಕಾರ ನಾವಿಲ್ಲಿ ಏನು ಕಾಣ್ತೇವೆ, ಈ ಧ್ರುವ ನಕ್ಷತ್ರ ಭೌತಿಕವಾದಂತಹ ಪ್ರಪಂಚಕ್ಕೆ ಸೇರಿದ್ದಲ್ಲ, ಇದು ಆಧ್ಯಾತ್ಮಿಕ ಪ್ರಪಂಚ. ಇದನ್ನ ಹಿಂದೆ ಯಾರೂ ಆಳ್ಲಿಲ್ಲ. ಈ ಯಾವುದೇ ಬದ್ಧಾತ್ಮನು ಕೂಡ ಈ ಒಂದು ಧ್ರುವ ನಕ್ಷತ್ರವನ್ನ ಆಳ್ಲಿಲ್ಲ. ಹಾಗೂ ಇದು ಕ್ಷೀರಸಾಗರ ಇದರಲ್ಲೇ ಇರುವಂತಹದ್ದು. ಇಲ್ಲಿ ಮುಂದಕ್ಕೆ ನಾವು ಕಾಣ್ತೇವೆ, ಬ್ರಹ್ಮದೇವರಿಗೂ ಕೂಡ ಈ ಧ್ರುವಲೋಕಕ್ಕೆ ಪ್ರವೇಶ ಇಲ್ಲ. ಭೂಮಿಯಲ್ಲಿ ಯಾವುದೇ ಒಂದು ಸಮಸ್ಯೆ ಉಂಟಾದಾಗ, ಅಥವಾ ಯಾವುದೇ ಒಂದು ಲೋಕಗಳಲ್ಲಿ 14 ಲೋಕಗಳಲ್ಲಿ ಸಮಸ್ಯೆ ಉಂಟಾದಾಗ ದೇವತೆಗಳು ಬ್ರಹ್ಮದೇವರಲ್ಲಿ ಹೋಗ್ತಾರೆ ಪ್ರಾರ್ಥನೆ ಮಾಡ್ಲಿಕ್ಕೆ. ಹಾಗೆ ಬ್ರಹ್ಮದೇವರು ದೇವತೆಗಳನ್ನು ಒಳಗೊಂಡು ಕ್ಷೀರಸಾಗರದ ತೀರದಲ್ಲಿ ನಿಂತು ಪ್ರಾರ್ಥನೆಯನ್ನ ಮಾಡುವಂತಹದ್ದು. ಅಂದ್ರೆ ಆ ಒಂದು ಕ್ಷೀರಸಾಗರದ ಮುಂದಕ್ಕೆ ಅವರಿಗೆ ಪ್ರವೇಶ ಇಲ್ಲ.
ಆದ್ರೆ ಧ್ರುವ ಮಹಾರಾಜನಿಗೆ ಭಗವಂತನು ಆ ಲೋಕವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಹಾಗಾದ್ರೆ ಆ ಭಗವಂತನು ಧ್ರುವನ ಮೇಲೆ ಎಷ್ಟೊಂದು ಅನುಗ್ರಹವನ್ನು ಮಾಡಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಬೇರಾರಿಗೂ ಕೊಡದ ವಸ್ತುವನ್ನು ಮಗುವಿನ ಮೇಲಿನ ಪ್ರೀತಿಯಿಂದ ತಂದೆಯು ಅದಕ್ಕೆ ಕೊಡುತ್ತಾನೆ. ಇಡೀ ಬ್ರಹ್ಮಾಂಡವೇ ನಾಶವಾದರೂ ಬ್ರಹ್ಮದೇವನ ರಾತ್ರಿಯಲ್ಲಿ ನಡೆಯುವ ಪ್ರಳಯ ಕಾಲದಲ್ಲಿ ಇದು ಅಚ್ಚರಿಯದೆ ಹಾಗೆ ಉಳಿಯುತ್ತದೆ. ಎರಡು ರೀತಿಯಾದಂತಹ ಪ್ರಳಯ ಇದೆ. ನಾವು ಹಿಂದೆ ನೋಡಿದ್ದೇವೆ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಈ ಕಾಲಚಕ್ರ ಯಾವ ರೀತಿಯಾಗಿರ್ತದೆ ಅಂತೇಳಿ. 4,32,000 ವರ್ಷ ಕಲಿಯುಗ, ಅದರ 10 ಪಟ್ಟು ಮಹಾಯುಗ, ಆ ರೀತಿಯಾಗಿ 1000 ಮಹಾಯುಗಗಳು ನಡೆದ್ರೆ ಬ್ರಹ್ಮದೇವನ ಒಂದು ದಿನ ಅಷ್ಟೇ ಅವನ ರಾತ್ರಿಯೂ ಇದೆ. ಆ ದಿನದಲ್ಲಿ ಸೃಷ್ಟಿ ಕಾರ್ಯ ನಡೀತದೆ, ಸೃಷ್ಟಿ ಸ್ಥಿತಿ ಲಯ, ಜೀವಿಗಳೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತೊಡಗ್ತಾರೆ. ರಾತ್ರಿಯಲ್ಲಿ ಎಲ್ಲರೂ ಮಲಗ್ತಾರೆ. ಅಂದ್ರೆ ಎಲ್ಲ ಜೀವಿಗಳು ನಾಶವಾಗಿ ಗರ್ಭೋದಕಶಾಹಿ ವಿಷ್ಣುವಿನ ಶರೀರವನ್ನ ಸೇರಿಕೊಳ್ಳುವಂತಹದ್ದು. ಹಾಗೂ ಆ ರಾತ್ರಿಯಲ್ಲಿ ಎಲ್ಲವೂ ಪ್ರಳಯವಾಗ್ತದೆ, ಯಾವುದೇ ಕಾರ್ಯಚಟುವಟಿಕೆಗಳು ಇರುವುದಿಲ್ಲ. ಇದು ಒಂದು ರೀತಿಯಾದಂತಹ ಪ್ರಳಯ. ಇನ್ನೊಂದು ರೀತಿಯ ಪ್ರಳಯ ಬ್ರಹ್ಮದೇವನಿಗೆ 100 ವರ್ಷವಾದಾಗ ಸಂಪೂರ್ಣ ಬ್ರಹ್ಮಾಂಡದ ವಿನಾಶ, ಅದು ಸಂಪೂರ್ಣ ನಾಶ. ಈ ಎರಡು ಕಾಲದಲ್ಲಿಯೂ ಕೂಡ ಈ ಧ್ರುವ ಲೋಕ ನಾಶ ಆಗುವುದಿಲ್ಲ, ಯಾಕಂದ್ರೆ ಅದು ಈ ಪ್ರಪಂಚಕ್ಕೆ ಸೇರಿದ್ದಲ್ಲ. ಇದನ್ನ ನಾವು ರಾಯಭಾರ ಕಚೇರಿ ಅಂತ ಅದಕ್ಕೆ ಹೋಲಿಸಬಹುದು. ಈಗ ಉದಾಹರಣೆಗೆ ಬೇರೆ ಬೇರೆ ದೇಶಗಳ ರಾಯಭಾರ ಕಚೇರಿಗಳು, ಎಂಬಸಿ ಅಂತ ಹೇಳ್ತೇವೆ, ನಮ್ಮ ದೇಶದಲ್ಲಿ ಇದೆ. ನೀವೀಗ ಅಮೆರಿಕಾಗೆ ಹೋಗ್ಬೇಕಾದ್ರೆ ಅಮೆರಿಕನ್ ಎಂಬಸಿಗೆ ಹೋಗಿ ವೀಸಾವನ್ನ ಪಡೆಯಬೇಕು, ಅಥವಾ ಬೇರೆ ಯಾವುದೇ ದೇಶಕ್ಕೆ ಹೋಗ್ಬೇಕಂದ್ರೆ ಎಂಬಸಿ ಅಂತ ಒಂದು ಕಚೇರಿ ಇರ್ತದೆ, ರಾಯಭಾರ ಕಚೇರಿ. ಅದರೊಳಗಡೆ ಭಾರತದ ಒಂದು ಕಾನೂನು ನಡೆಯುವುದಿಲ್ಲ. ಅಲ್ಲಿ ಆ ದೇಶದ, ಅದು ಯಾವ ದೇಶದ ರಾಯಭಾರ ಕಚೇರಿ ಇರ್ತದೋ ಅಲ್ಲಿನ ಒಂದು ಕಾನೂನು ಅಲ್ಲಿ ಅನ್ವಯವಾಗ್ತದೆ. ಅಂದ್ರೆ ಅದು ಭಾರತ ದೇಶದ ಒಳಗೆ ಇದ್ರೂ ಕೂಡ ಅದು ವಿದೇಶದ ಒಂದು ಕಚೇರಿ ಆಗಿರುತ್ತದೆ. ಅದೇ ರೀತಿ ಈ ಧ್ರುವಲೋಕ ಅನ್ನುವಂಥದ್ದು ಭೌತಿಕವಾದಂತಹ ಪ್ರಪಂಚದೊಳಗೆ ನಮಗೆ ಕಂಡ್ರೂ ಕೂಡ ಅದು ಆಧ್ಯಾತ್ಮಿಕ ಪ್ರಪಂಚ ಆಗಿದೆ. ಕ್ಷೀರಸಾಗರ, ಕ್ಷೀರೋದಕಶಾಹಿ ವಿಷ್ಣುವಿನ ಸ್ಥಾನವೂ ಕೂಡ ಅದೇ ರೀತಿಯಾಗಿರುವಂತಹದ್ದು. ಹಾಗೂ ಭಗವಂತನು ಅವತಾರ ತಾಳಿದಂತಹ ಈ ಮಥುರಾ, ವೃಂದಾವನ, ದ್ವಾರಕ ಇತ್ಯಾದಿ ಪುಣ್ಯಕ್ಷೇತ್ರಗಳೇನಿವೆ, ಇವುಗಳು ಕೂಡ ಈ ಭೌತಿಕ ಪ್ರಪಂಚದೊಳಗೆ ಇದ್ದ ಹಾಗೆ ನಮಗೆ ಕಂಡ್ರೂ ಕೂಡ ಅದೆಲ್ಲವೂ ಆ ಒಂದು ರಾಯಭಾರಿ ಕಚೇರಿಯ ರೀತಿಯಲ್ಲಿ, ಅಲ್ಲಿ ಭೌತಿಕವಾದಂತಹ ಚಟುವಟಿಕೆಗಳು ನಡೆಯುವುದಿಲ್ಲ. ಅಲ್ಲಿ ಎಲ್ಲವೂ ಕೂಡ ಆ ಭಗವಂತನ ಲೀಲೆಗಳಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳೇ ನಡೆಯುವಂತಹದ್ದು. ಈ ರೀತಿಯಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಧ್ರುವಲೋಕವು ಶ್ವೇತದ್ವೀಪ, ಮಥುರ ಮತ್ತು ದ್ವಾರಕಿಯಂತಹ ಲೋಕಗಳಲ್ಲಿ ಒಂದು ಎಂದು ಹೇಳುತ್ತಾರೆ. ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳುವಂತಹ ಮಾತು. ಓಂ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವ್ಯ ಚಕ್ಷುರಾತತಂ ತದ್ವಿಪ್ರಾಸು ವಿಪನ್ಯವೋ ಜಾಗ್ರವಂ ಸ ಸಮೈಂದತೆ. ನಾವು ಆಚಮನವನ್ನು ಮಾಡುವಾಗ ಹೇಳುವಂತಹ ಶ್ಲೋಕ. ಆ ಒಂದು ಪರಮಧಾಮ ಭಗವಂತನ ಪರಮಧಾಮವಾಗಿದೆ. ಇದನ್ನ ವೇದಗಳಲ್ಲಿ ನಾವು ಕಾಣಬಹುದು. ಪರಸ್ತಾತ್ ಕಲ್ಪವಾಸಿನಾಂ, ಅಂದರೆ ಪ್ರಳಯವಾದ ನಂತರವೂ ಕೂಡ ವಾಸ ಮಾಡುವ ಗ್ರಹಗಳ ಆಚೆ ಈ ಒಂದು ಧ್ರುವಲೋಕ ಇದೆ. ಅಂದ್ರೆ ಇದು ವೈಕುಂಠ ಲೋಕಕ್ಕೆ ಸೇರಿದೆ ಅಂತ ಹೇಳಿ. ಅಂದ್ರೆ ಈಗಾಗಲೇ ಧ್ರುವ ಮಹಾರಾಜನು ವೈಕುಂಠ ಲೋಕಕ್ಕೆ ಏರಿದ್ದಾನೆ ಅನ್ನೋದನ್ನ ಇಲ್ಲಿ ದೇವೋತ್ತಮ ಪರಮಪುರುಷನೇ ಶ್ರೀಕೃಷ್ಣನೇ ಖಚಿತಪಡಿಸ್ತಾ ಇದ್ದಾನೆ. ಇದು ಧ್ರುವನ ಮೇಲೆ ಭಗವಂತನು ಮಾಡಿದಂತಹ ಅನುಗ್ರಹ. ಮುಂದುವರಿಸ್ತಾ ಭಗವಂತನು ಭವಿಷ್ಯದಲ್ಲಿ ನಡೆಯುವಂತಹ ವಿಚಾರಗಳನ್ನ ಧ್ರುವ ಮಹಾರಾಜನಿಗೆ ಈಗಲೇ ತಿಳಿಸ್ತಾ ಇದ್ದಾನೆ. ಮುಂದಕ್ಕೆ ಏನೆಲ್ಲ ಆಗ್ಲಿಕ್ಕಿದೆ ಇದನ್ನು ನಾವು ಭಗವಂತನಿಂದ ಇಲ್ಲಿ ತಿಳ್ಕೊಳ್ಬಹುದು. 22ನೇ ಶ್ಲೋಕದಲ್ಲಿ ಪ್ರಸ್ಥಿತೇ ತು ವನಂ ಪಿತ್ರಾ ದತ್ವಾ ಗಾಂ ಧರ್ಮ ಸಂಶ್ರಯಃ ಷಟ್ತ್ರಿಂಶದ್ವರ್ಷ ಸಾಹಸ್ರಂ ರಕ್ಷಿತ ವ್ಯಾಹತೇಂದ್ರಿಯಃ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ನಿನ್ನ ತಂದೆಯು ನಿನಗೆ ರಾಜ್ಯವನ್ನು ಒಪ್ಪಿಸಿ ಕಾಡಿಗೆ ಹೋದ ಮೇಲೆ ನೀನು ಇಡೀ ಪ್ರಪಂಚವನ್ನು 36,000 ವರ್ಷಗಳ ಕಾಲ ಆಳುತ್ತೀಯೆ. ಅಷ್ಟು ಕಾಲವು ನಿನ್ನ ಇಂದ್ರಿಯಗಳೆಲ್ಲ ಈಗಿರುವ ಅಷ್ಟೇ ಬಲವಾಗಿರುತ್ತವೆ. ನಿನಗೆ ಎಂದಿಗೂ ಮುಪ್ಪಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಸತ್ಯಯುಗದಲ್ಲಿ 1,00,000 ಕಾಲ ಜನರು ಜೀವಿಸ್ತಾ ಇದ್ರು. ತ್ರೇತಾಯುಗದಲ್ಲಿ 10,000, ಆಮೇಲೆ ದ್ವಾಪರದಲ್ಲಿ 1,000, ಕಲಿಯುಗದಲ್ಲಿ
100 ಅಂತ ಹೇಳಿ ಪ್ರಭುಪಾದರು ತಿಳಿಸಿದ್ದಾರೆ. ಅದಕ್ಕೆ ಇಲ್ಲಿ ಕೂಡ ನಮಗೆ ಸಾಕ್ಷ್ಯ ಸಿಗ್ತದೆ. 1,00,000 ವರ್ಷಗಳ ಕಾಲ ಬದುಕುವಂತಹ ಅದರಲ್ಲಿ ಹುಟ್ಟಿನಿಂದ ಈಗ ಧ್ರುವ ಮಹಾರಾಜ ಬೆಳೆದು ಬಂದಿದ್ದಾನೆ. ಇನ್ನು 36,000 ವರ್ಷಗಳ ಕಾಲ ಧ್ರುವ ಮಹಾರಾಜನು ರಾಜ್ಯವನ್ನ ಆಳ್ತಾನೆ. ಇದರಲ್ಲಿ ಏನು ಆಶ್ಚರ್ಯ ಪಡುವಂತದ್ದೇನಿಲ್ಲ, ಯಾಕಂದ್ರೆ ಆ ಸಂದರ್ಭದಲ್ಲಿ ಜನರ ಆಯಸ್ಸು ಅಷ್ಟೊಂದು ದೀರ್ಘವಾಗಿತ್ತು. 23ನೆಯ ಶ್ಲೋಕ. ತ್ವದ್ಭ್ರಾತರಿಯುತ್ತಮೇ ನಷ್ಟೇ ಮೃಗಯಾಯಾಂ ತು ತನ್ಮನ ಅನ್ವೇಷಂತಿ ವನಂ ಮಾತಾ ದಾವಾಗ್ನಿಂ ಸಾ ಪ್ರವೇಕ್ಷ್ಯತಿ. ಶ್ರೀವಾಸಾಂಗಾಸ್. ಹರೇ ಕೃಷ್ಣ. ಮಾತಾಜಿ, ಪ್ರಭುಜಿ, ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಶಿವಗಂಗಾ ಇರ್ಬೋದು ಪ್ರಭುಜಿ. ಶಿವಗಂಗಾ, ಓಕೆ ಓಕೆ, ಸಾರಿ. ಶಿವಗಂಗಾ ಮಾತಾಜಿ ಅದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ. ಭಗವಂತನು ಮುಂದುವರಿಸಿದನು. ಮುಂದೆ ಒಮ್ಮೆ ನಿನ್ನ ಒಡ ಹುಟ್ಟಿದವನಾದ ಉತ್ತಮನು ಬೇಟೆಗಾಗಿ ಕಾಡಿಗೆ ಹೋಗುತ್ತಾನೆ. ಬೇಟೆಯಲ್ಲಿ ತಲ್ಲೀನನಾಗಿರುವಾಗ ಅವನು ಸಾಯುತ್ತಾನೆ. ನಿನ್ನ ಮಲತಾಯಿಯಾದ ಸುರುಚಿಯು ತನ್ನ ಮಗನ ಸಾವಿನಿಂದ ಹುಚ್ಚು ಹಿಡಿದು ಅವನನ್ನು ಹುಡುಕಿಕೊಂಡು ಕಾಡಿಗೆ ಹೋಗಿ ಅಲ್ಲಿ ಕಾಡ್ಗಿಚ್ಚಿಗೆ ಸಿಕ್ಕಿ ಸಾಯುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ವೈಷ್ಣವ ಅಪರಾಧದ ಒಂದು ಫಲವನ್ನ ಇಲ್ಲಿ ನಾವು ಕಾಣಬಹುದು. ವೈಷ್ಣವರಲ್ಲಿ ಮಾಡಿದಂತಹ ಅಪರಾಧ. ಇಲ್ಲಿ ವೈಷ್ಣವರು ಅಂತ ಹೇಳಿದ್ರೆ ಯಾರು? ಧ್ರುವ ಮಹಾರಾಜ, ಸಣ್ಣ ಹುಡುಗ, 5 ವರ್ಷ ಪ್ರಾಯದವನಾಗಿದ್ದಾಗ ಆದಂತಹ ಒಂದು ಘಟನೆ. ಸುರುಚಿಯು ಧ್ರುವನಿಗೆ ಅಪಮಾನವನ್ನ ಮಾಡಿದ್ದು. ಹಾಗೆನ್ನು ಅವನು ಸಾಧನೆಯನ್ನ ಮಾಡಿರ್ಲಿಲ್ಲ. ಭಗವಂತನ ಅನುಗ್ರಹ ಆತನ ಮೇಲೆ, ಭಗವಂತನನ್ನ ಅವನು ದರ್ಶನ ಮಾಡಲಿಲ್ಲ, ಸಾಕ್ಷಾತ್ಕಾರ ಆಗಿರ್ಲಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಮಾಡಿದಂತಹ ಒಂದು ಅಪರಾಧಕ್ಕಾಗಿ ಈಗ ಮುಂದಕ್ಕೆ ಆಕೆಗೆ ಶಿಕ್ಷೆಯು ದೊರಕ್ತದೆ ವೈಷ್ಣವ ಅಪರಾಧದಿಂದಾಗಿ. ಹಾಗಾಗಿ ವೈಷ್ಣವ ಅಪರಾಧ ಅನ್ನುವಂಥದ್ದು ಅದು ಯಾವ ಸಂದರ್ಭದಲ್ಲಿಯೂ ಮಾಡಬಾರ್ದು. ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಯಾರಿಗೂ ನಾವು ಅಪರಾಧವನ್ನ ಮಾಡಬಾರ್ದು. ಯಾಕಂದ್ರೆ ಆ ವ್ಯಕ್ತಿ ಮುಂದಕ್ಕೆ ಭಕ್ತಿಯನ್ನ ಮಾಡಿ ತಾನು ಭಗವಂತನ ಶುದ್ಧ ಭಕ್ತನಾದ್ರೆ ಆ ಮಾಡಿದಂತಹ ಅಪರಾಧ ಅದು ಕೂಡ ವೈಷ್ಣವ ಅಪರಾಧವೇ ಆಗ್ತದೆ. ಈ ರೀತಿ ಕಾಡುಗಿಚ್ಚಿನಲ್ಲಿ ಪುತ್ರ ವಿಯೋಗದಿಂದ ಹುಚ್ಚಿಯಾಗಿ ಬೆಂದು ಸಾಯುತ್ತಾಳೆಂದು ಭಗವಂತನು ಧ್ರುವನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ. ಏಕೆಂದರೆ ಧ್ರುವನು ಅವಳ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದ್ದನು ಯಾವಾಗ? ಮೊದಲು. ಈಗ ಅವನಿಗೇನು ಬೇಸರ ಇಲ್ಲ ಆಕೆಯ ಮೇಲೆ. ಆದ್ರೂ ಕೂಡ ಧ್ರುವನಿಗೆ ಆಕೆಯ ಮೇಲೆ ಆ ರೀತಿಯಾದಂತಹ ಒಂದು ಮಲತಾಯಿಯ ಮೇಲೆ ಸಿಟ್ಟು ಬಂದಿದ್ದ ಕಾರಣದಿಂದಾಗಿ ಈಗ ಆಕೆಗೆ ಶಿಕ್ಷೆಯು ದೊರಕ್ತಾ ಇದೆ. ಅಂದ್ರೆ ನಾವು ಯಾರಿಗೆ ಅಪಮಾನವನ್ನ ಮಾಡಿದ್ದೇವೆ ಅವರು ನಮ್ಮನ್ನ ಕ್ಷಮಿಸಿದ್ರೂ ಕೂಡ ಅದರ ಒಂದು ಪ್ರಯೋಜನ, ಒಂದು ಫಲ ಅದು ನಮಗೆ ಬರ್ತದೆ. ಅದರಿಂದ ವೈಷ್ಣವ ಅಪರಾಧ ಅನ್ನುವಂಥದ್ದು ಒಂದು ಹುಚ್ಚು ಹಿಡಿದ ಆನೆಯ ಹಾಗೆ, ಅದು ಎಲ್ಲವನ್ನು ಕೂಡ ಸರ್ವನಾಶ ಮಾಡುವಂತಹ ಒಂದು ಕಾರ್ಯವಾಗಿರ್ತದೆ. ಹಾಗಾಗಿ ಎಂದೂ ವೈಷ್ಣವನಿಗೆ ಅವಮಾನವನ್ನ ಮಾಡಬಾರದು. ವೈಷ್ಣವ ಮಾತ್ರವಲ್ಲ, ಯಾರನ್ನೂ ಕೂಡ ನಾವು ಅವಮಾನಿಸಬಾರದು. ಸುರುಚಿ ಧ್ರುವನಿಗೆ ಅಪಮಾನ ಮಾಡಿದಾಗ ಅವನು ಇನ್ನೂ ಮಗು. ಆದ್ರೆ ಈಗ ಆಕೆಗೆ ಇದರ ಒಂದು ಫಲ ದೊರಕ್ತಾ ಇದೆ. ತಿಳಿಯದೆ ಯಾರಾದರೂ ವೈಷ್ಣವನೊಬ್ಬನ ಸೇವೆ ಮಾಡಿದರೂ ಕೂಡ ಅವರಿಗೆ ಒಳ್ಳೆಯದಾಗುತ್ತದೆ. ಅಂದ್ರೆ ನಾವು ದೊಡ್ಡ ಭಕ್ತರು, ಸಣ್ಣ ಭಕ್ತರು ಅಂತ ಹೇಳಿ ತಿಳ್ಕೊಂಡು ವ್ಯತ್ಯಾಸ ಮಾಡುವುದಲ್ಲ. ಎಲ್ಲರಿಗೂ ಕೂಡ ಸಮಾನವಾಗಿ ನಾವು ಭಗವಂತನ ಭಕ್ತರು ಅಂತ ಹೇಳಿ ತಿಳ್ಕೊಂಡು ಅವರ ಸೇವೆಯನ್ನ ಮಾಡಿದ್ರೆ ಮುಂದಕ್ಕೆ ಅವರು ಭಗವಂತನ ಶುದ್ಧ ಭಕ್ತರು ಆದ್ರೂ ಆಗಬಹುದು. ಆಗ ನಾವು ಶುದ್ಧ ಭಕ್ತರಿಗೆ ಮಾಡಿದ ಸೇವೆಯ ಫಲವೇ ನಮಗೆ ದೊರಕ್ತದೆ. ಹೇಗೆ ವೈಷ್ಣವ ಅಪರಾಧವೂ ಕೂಡ ಬರ್ತದೋ ಹಾಗೆ ಭಕ್ತರಿಗೆ ಮಾಡಿದಂತಹ ಸೇವೆ ಏನಿದೆ ಅದು ಕೂಡ ನಮಗೆ ಪ್ರತಿಫಲವಾಗಿ ಬರ್ತದೆ. ತಿಳಿಯದೆ ವೈಷ್ಣವನಿಗೆ ಅವಮಾನ ಮಾಡಿದರೆ ಕೆಟ್ಟದಾಗುತ್ತದೆ. ವೈಷ್ಣವನು ವಿಶೇಷವಾಗಿ ದೇವೋತ್ತಮ ಪರಮಪುರುಷನ ಕೃಪೆಗೆ ಪಾತ್ರನಾಗಿರುತ್ತಾನೆ. ವೈಷ್ಣವನಿಗೆ ನೇರವಾಗಿ ಸಂತೋಷವನ್ನುಂಟು ಮಾಡುವುದು ಅಥವಾ ನೋವನ್ನುಂಟು ಮಾಡುವುದು ಭಗವಂತನ ಸಂತೋಷಕ್ಕೆ ಅಥವಾ ಅಸಂತೋಷಕ್ಕೆ ಕಾರಣವಾಗುತ್ತದೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳುವ ಹಾಗೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ. ನಾವು ಭಗವಂತನನ್ನ ಪ್ರೀತಿಗೊಳಿಸ್ಬೇಕಂದ್ರೆ ಅವನ ಭಕ್ತರನ್ನ ಪ್ರೀತಿಗೊಳಿಸಬೇಕು. ಮುಂದುವರಿಸ್ತಾ 24ನೇ ಶ್ಲೋಕ. ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೈ ಪುಷ್ಕಲ ದಕ್ಷಿಣೈ ಭುಕ್ತ್ವಾ ಚೇಹಾಶಿಷಾ ಸತ್ಯ
ಅಂತೆ ಮಾಂ ಸಂಸ್ಮರಿಷ್ಯಸಿ. ರೂಪಶಂಕರ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಭಗವಂತನು ಮುಂದುವರಿಸಿದನು, ನಾನು ಎಲ್ಲ ಯಜ್ಞಗಳ ಹೃದಯ ಸ್ವರೂಪಿ. ನೀನು ಅನೇಕ ಯಾಗಗಳನ್ನು ಮಾಡಿ ಭೂರಿ ದಕ್ಷಿಣೆಗಳನ್ನು ಕೊಡುತ್ತೀಯೆ. ಈ ಜೀವನದಲ್ಲಿ ಐಹಿಕ ಸುಖ ಸಂತೋಷಗಳ ವರಪ್ರಸಾದವನ್ನು ಅನುಭವಿಸಿದ ಅನಂತರ ನೀನು ನಿನ್ನ ಅವಸಾನ ಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತೀಯೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಭಗವಂತನ ಅನೇಕ ಯಜ್ಞಗಳನ್ನ ಧ್ರುವ ಮಹಾರಾಜನು ನಡೆಸ್ತಾನೆ. ಯಜ್ಞಗಳನ್ನ ನಡೆಸುವುದು ಅಂತ ಹೇಳಿದ್ರೆ ಯಥೇಚ್ಛವಾಗಿ ಜನರಿಗೆ ದಕ್ಷಿಣೆ ಅಥವಾ ಪ್ರಸಾದವನ್ನ ವಿತರಣೆ ಮಾಡುವಂತಹದ್ದು. ಕಲಿಯುಗಕ್ಕೆ ಹೇಳಿರುವಂತಹ ಯಜ್ಞ ಅಂತ ಹೇಳಿದ್ರೆ ಸಂಕೀರ್ತನ ಯಜ್ಞ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಷ್ಟು ಜನರಿಗೆ ಸಾಧ್ಯವಾಗ್ತದೋ ಅಷ್ಟು ಜನರಿಗೆ ಈ ಸಂಕೀರ್ತನೆಯನ್ನ ನಾವು, ಈ ಭಗವಂತನ ನಾಮವನ್ನು ನಾವು ಹಂಚಬೇಕು. ಆ ಹಂಚುವ ಕ್ರಿಯೆ ಮತ್ತು ಆ ಸಂಕೀರ್ತನ ಅದುವೇ ಯಜ್ಞವಾಗಿದೆ. ಇನ್ನು ದಕ್ಷಿಣೆ, ಭೂರಿ ದಕ್ಷಿಣೆ ಕೊಡಲು ಸಾಕಷ್ಟು ಹಣವಿಲ್ಲ ಈ ಕಲಿಯುಗದಲ್ಲಿ. ಹಿಂದಿನ ಕಾಲದಲ್ಲಿ ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಡ್ತಾ ಇದ್ರು. ಹೇಗೆ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಒಂದು ಯಜ್ಞವನ್ನ ಯಜ್ಞಕ್ಕೆ ಯಾರಾದ್ರೂ ಹೋದ್ರು ಅಂತ ಹೇಳಿದ್ರೆ, ಆ ಯಜ್ಞದಲ್ಲಿ ಭಾಗಿಯಾದ್ರು ಅಂತ ಹೇಳಿದ್ರೆ, ಅವರಿಗೆ ಮತ್ತೆ ಜೀವನದಲ್ಲಿ ಇನ್ನೇನನ್ನು ಪಡೆಯುವಂತದ್ದೇನು ಇರುವುದಿಲ್ಲ. ಅವರಿಗೆ ಸಕಲ ಐಶ್ವರ್ಯಗಳು ಕೂಡ ದೊರಕ್ತದೆ. ಅಷ್ಟೊಂದು ಯಥೇಚ್ಛವಾಗಿ ದಕ್ಷಿಣೆಗಳನ್ನ ಕೊಡ್ತಾ ಇದ್ರು. ಇಲ್ಲಿ ಕಲಿಯುಗದಲ್ಲಿ ಏನ್ ಮಾಡ್ಬೇಕು, ನಾವು ಕೃಷ್ಣ ಪ್ರಸಾದವನ್ನ ಸಾಧ್ಯವಾದಷ್ಟು ಜನರಿಗೆ ಹಂಚಿದರೆ ಅದು ದಕ್ಷಿಣೆ ಕೊಡುವುದಕ್ಕಿಂತಲೂ ಶ್ರೇಷ್ಠ ಅಂತ ಹೇಳಿ ಪ್ರಭುಪಾದರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮುಂದುವರಿಸ್ತಾ 25ನೇ ಶ್ಲೋಕ. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟಾದೃಶಿಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ಶಶಿಕುಮಾರ್ ಪ್ರಭು. 25. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮಪುರುಷನು ಮುಂದುವರಿಸಿದನು, ಪ್ರಿಯ ಧ್ರುವನೇ, ಐಹಿಕ ಜೀವನ ಮುಗಿಸಿದ ಮೇಲೆ ನೀನು ಇತರ ಲೋಕಗಳಲ್ಲಿ ಇರುವವರಿಂದಲೂ ನಮಸ್ಕರಿಸಲ್ಪಡತಕ್ಕ ನನ್ನ ಲೋಕಕ್ಕೆ ಹೋಗುತ್ತೀಯ. ಈ ಲೋಕವು ಸಪ್ತರ್ಷಿ ಮಂಡಲಕ್ಕಿಂತ ಮೇಲೆ ಇದೆ. ಅಲ್ಲಿಗೆ ಹೋದ ಮೇಲೆ ನೀನು ಇಹಲೋಕಕ್ಕೆ ಎಂದೆಂದಿಗೂ ಬರಬೇಕಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಸಪ್ತರ್ಷಿ ಮಂಡಲ ಆಗ್ಲೇ ನಾವು ಚಿತ್ರದಲ್ಲಿ ನೋಡಿದ್ದೇವೆ. ನಾವರ್ತತೆ ಯದ್ಗತ್ವ ನಾ ನಿವರ್ತಂತೆ ಮತ್ಸ್ಥಾನಂ. ಭಗವಂತನ ಧಾಮವನ್ನ ಧ್ರುವ ಮಹಾರಾಜನು ಪ್ರವೇಶಿಸ್ತಾನೆ. ಕೇವಲ ಧ್ರುವ ಮಹಾರಾಜ ಮಾತ್ರ ಅಲ್ಲ, ಧ್ರುವನಿಗೆ ಭಕ್ತಿ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಂತಹ ಆತನ ತಾಯಿ ಸುನೀತಿಯು ಕೂಡ ಭಗವಂತನ ಧಾಮಕ್ಕೆ ಹಿಂದಿರುಗುತ್ತಾಳೆ. ಈ ಲೋಕವು ವಿಷ್ಣು ಲೋಕವಾದ್ದರಿಂದ ಇತರ ಲೋಕಗಳವರು ಇದನ್ನ ಪೂಜಿಸ್ತಾರೆ. ಮುಂದುವರಿಸ್ತಾ ಮೈತ್ರೇಯ ಮುನಿಗಳು ಮಾತುಗಳನ್ನ ಮುಂದುವರಿಸ್ತಾರೆ. ಮೈತ್ರೇಯ ಉವಾಚ ಇತ್ಯರ್ಚಿತ ಸಾ ಭಗವಾನ್ ದಿತಿಷ್ಯಾತ್ಮನ ಪದಂ ಬಾಲಸ್ಯ ಪಶ್ಯತೋ ಧಾಮ ಸ್ವಮಗಾದ್ ಗರುಡಧ್ವಜಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು, ಬಾಲಕನಾದ ಧ್ರುವ ಮಹಾರಾಜನಿಂದ ಪೂಜಿತನಾಗಿ ಗೌರವಿಸಲ್ಪಟ್ಟ ಮೇಲೆ ಆ ಬಾಲಕನಿಗೆ ವಿಷ್ಣುವು ತನ್ನ ಆವಾಸ ಸ್ಥಾನವನ್ನು ಕೊಟ್ಟು ಧ್ರುವನು ನೋಡುತ್ತಿರುವಂತೆಯೇ ಗರುಡಾರೂಢನಾಗಿ ತನ್ನ ಧಾಮಕ್ಕೆ ಹಿಂದಿರುಗಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತನು ದರ್ಶನವನ್ನ ಕೊಟ್ಟ, ಧ್ರುವನಿಂದ ಸ್ತುತಿಗಳನ್ನ ಸ್ವೀಕಾರ ಮಾಡಿದ, ಧ್ರುವನಿಗೆ ಅನುಗ್ರಹವನ್ನ ಮಾಡಿದ ಮತ್ತು ತನ್ನ ಧಾಮಕ್ಕೆ ಹಿಂದಿರುಗಿ ಹೋದ. ಭಗವಂತನು ಅಂತರ್ಧಾನನಾದ ಮೇಲೆ ಇಲ್ಲಿ ಧ್ರುವ ಮಹಾರಾಜನ ಮನಸ್ಥಿತಿ ಯಾವ ರೀತಿ ಆಗಿರ್ತದೆ ಅನ್ನೋದನ್ನ ಹೇಳ್ತಾರೆ. ಧ್ರುವನಿಗೆ ಸಂತೋಷ ಆಗ್ಲಿಲ್ಲ ಅಂತ ಹೇಳ್ತಾರೆ. ಧ್ರುವನು ಈಗ ದುಃಖಿಸ್ತಾನೆ. ಯಾಕೆ ದುಃಖಿಸ್ತಾನೆ? ಯಾರಿಂದಲೂ ಸಾಧ್ಯವಾಗದೇ ಇರುವಂತ, ಅಂದ್ರೆ ಎಷ್ಟೋ ಜನ್ಮಗಳ ಸಾಧನೆಯಿಂದ ಭಗವಂತನ ಒಂದು ಪಾದಗಳ ದರ್ಶನವನ್ನ ಪಡೆದ್ರೇನೆ ಅಷ್ಟೊಂದು ಶ್ರೇಷ್ಠ ಅಂತ ಹೇಳುವುದಿದ್ರೆ, ಧ್ರುವ ಮಹಾರಾಜ 6 ತಿಂಗಳ ಒಂದು ತಪಸ್ಸಿನ ಫಲವಾಗಿ ಭಗವಂತನನ್ನೇ ಕಣ್ಣಾರೆ ಕಂಡು ಭಗವಂತನಿಂದ ಸಕಲವನ್ನು ಪಡೆದಿದ್ದಾನೆ. ಐಹಿಕವಾದಂತಹ ಭೋಗವನ್ನು ಕೂಡ ಆತನು ಪಡೆದಿದ್ದಾನೆ. 36,000 ವರ್ಷಗಳ ಕಾಲ ರಾಜ್ಯವನ್ನ ಆಳ್ತಾನೆ. ಇಂದ್ರಿಯಗಳ ಯಾವುದೇ ಒಂದು
ತೊಡಕಿಲ್ಲದೆ ಆರೋಗ್ಯ, ಈಗ ಎಲ್ಲ ಸಂಪತ್ತಿದ್ದು ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಏನು ಇದ್ದು ಎಲ್ಲವೂ ಯಾವುದೂ ಇಲ್ಲದೆ ಇರೋ ಹಾಗೆ ಭಗವಂತನು ಅವನ ಎಲ್ಲ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೂಡ ತುಂಬಿದ್ದಾನೆ. ಹಾಗೆ ಶರೀರ ತ್ಯಾಗ ಮಾಡಿದ ಮೇಲೆ ಆತನು ಧ್ರುವಲೋಕಕ್ಕೆ ಹೋಗ್ತಾನೆ, ಹಾಗೂ ಧ್ರುವಲೋಕದಿಂದ ಆತನು ಭಗವದ್ಧಾಮಕ್ಕೆ ಹಿಂದಿರುಗ್ತಾನೆ. ಇಷ್ಟೊಂದೆಲ್ಲ ಅನುಗ್ರಹವನ್ನ ಭಗವಂತನಿಂದ ಪಡೆದಿದ್ದಾನೆ. ಆದ್ರೂ ಕೂಡ ಧ್ರುವನ ಮನಸ್ಸಿನಲ್ಲಿ ಒಂದು ದುಃಖ ಇದೆ, ಅಸಂತೋಷ ಇದೆ. ಕಾರಣ ಏನು? ಇದು ಕೂಡ ಶುದ್ಧ ಭಕ್ತರ ಒಂದು ಲಕ್ಷಣವಾಗಿದೆ. ಭಗವಂತನ ಭಕ್ತರು ಎಷ್ಟೇ ಭಕ್ತಿಯನ್ನ ಮಾಡಿದ್ರೂ ಅವರು ಅದರಿಂದ ಜಂಬ ಪಡುವುದಿಲ್ಲ ಅಥವಾ ಗರ್ವಿತರಾಗುವುದಿಲ್ಲ. ತಾನು ಎಲ್ಲ ಭಕ್ತರಲ್ಲಿ ಅತ್ಯಂತ ಕಳಮಟ್ಟದವನು ಅಂತ ಹೇಳಿ ಅವರು ತಿಳ್ಕೊಳ್ತಾರೆ. ರಾಧಾರಾಣಿ ಅವರ ಮನಸ್ಥಿತಿಯು ಕೂಡ ಇದೇ ರೀತಿಯಾಗಿರ್ತದೆ. ಭಗವಂತನ ಉತ್ತಮ ಭಕ್ತರು, ಉತ್ತಮ ಅಧಿಕಾರಿ ಅವರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ನಾನೊಬ್ಬ ಮಾತ್ರ ಭಕ್ತನಲ್ಲ, ಬೇರೆಲ್ಲರೂ ಕೂಡ ಭಕ್ತರೇ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಅವರು ಹೊಂದಿರ್ತಾರೆ. ಹಾಗೆ ಧ್ರುವನು ಭಗವಂತನನ್ನು ನೇರವಾಗಿ ಕಾಣುವಂತಹ ಒಂದು ಅವಕಾಶವನ್ನು ನಾನು ಪಡೆದೆ. ಆದ್ರೆ ಅಲ್ಲಿಗೆ ಆ ಭಗವಂತನನ್ನು ನಾವು ಕಾಣಲಿಕ್ಕೆ ಹೋದಂತಹ ಉದ್ದೇಶ ಏನಿತ್ತು ಅದು ತುಂಬಾ ತುಚ್ಛವಾದದ್ದು. ನಾನು ಈ ಒಂದು ಕೇವಲವಾದಂತಹ ರಾಜ್ಯದ ಅಭಿಲಾಷೆಯಿಂದಾಗಿ ಭಗವಂತನಲ್ಲಿ ನಾನು ಹೋದೆ ಅನ್ನುವಂತಹ ಒಂದು ದುಃಖ ಧ್ರುವ ಮಹಾರಾಜನಲ್ಲಿ ಇರ್ತದೆ. 27ನೆಯ ಶ್ಲೋಕ. ಸೋಪಿ ಸಂಕಲ್ಪಜಂ ವಿಷ್ಣೋ ಪಾದ ಸೇವೋಪಸಾದಿತಂ ಪ್ರಾಪ್ಯ ಸಂಕಲ್ಪ ನಿರ್ವಾಣಂ ನಾತಿ ಪ್ರೀತೋಭ್ಯಗಾತ್ಪುರಂ. ಸೀತಾಲಕ್ಷ್ಮಿ ಮಾತಾಜಿ. ಕೃಷ್ಣ ಅನುವಾದ. ಭಗವಂತನ ಪಾದಕಮಲಗಳನ್ನು ಭಜಿಸಿ ತನ್ನ ಸಂಕಲ್ಪ ಈಡೇರಿದರೂ ಕೂಡ ಧ್ರುವ ಮಹಾರಾಜನು ಹೆಚ್ಚು ಸಂತೋಷ ಪಡಲಿಲ್ಲ. ಹೀಗೆ ಅಸಂತುಷ್ಟನಾಗಿಯೇ ತನ್ನ ಊರಿಗೆ ಹಿಂತಿರುಗಿದನು. ಧನ್ಯವಾದಗಳು. ಹರೇ ಕೃಷ್ಣ. ತನ್ನ ಊರಿಗೆ ಹಿಂದಿರುಗಿದನು ಅಂದ್ರೆ ಈಗ ಇದು ಗೃಹಾಭಿಮುಖ ಧ್ರುವ ಮಹಾರಾಜ, ಮತ್ತೆ ಉತ್ತನಪಾದನ ಆಸ್ಥಾನಕ್ಕೆ ಧ್ರುವನು ಹಿಂದಕ್ಕೆ ಹೋಗ್ತಾ ಇದ್ದಾನೆ. ಭಗವಂತನ ಪಾದಾರವಿಂದಗಳನ್ನ ದರ್ಶನವನ್ನ ಮಾಡಿದ್ದಾನೆ. ಧ್ರುವನ ಸಂಕಲ್ಪ ಸಿದ್ಧಿಸಿದೆ. ಆದ್ರೂ ಕೂಡ ತಾನು ಭಗವಂತನಿಂದ ಒಂದು ವಸ್ತುವನ್ನು ಕೇಳಬಾರದಾಗಿತ್ತು, ಆದರೂ ಕೇಳಿಬಿಟ್ಟನೆಲ್ಲ ಅನ್ನುವಂತಹ ಒಂದು ಬೇಸರ ಆ ಧ್ರುವನಲ್ಲಿ ಇದೆ. ಮುಂದುವರಿಸ್ತಾ ವಿದುರ ಉವಾಚ ಸುದುರ್ಲಭಂ ಯತ್ ಪರಮಂ ಪದಂ ಹರೇ ಮಾಯಾವಿನಸ್ತಚ್ಚರಣಾರ್ಚನಾರ್ಚಿತಂ ಲಬ್ಧ್ವಾ ಪ್ರಸಿದ್ಧ್ಯಾರ್ಥಮಿವೈಕ ಜನ್ಮನಾ ಕಥಂ ಸ್ವಮಾತ್ಮಾನಮಗ್ನವ್ಯಥಾರ್ಥವೇತ್. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ವಿದುರನು ಕೇಳಿದನು, ಪ್ರಿಯ ಬ್ರಾಹ್ಮಣನೇ, ಭಗವಂತನ ಪರಂಧಾಮ ಸಿಕ್ಕುವುದು ದುರ್ಲಭ. ಪರಿಶುದ್ಧವಾದ ಭಕ್ತಿ ಸೇವೆಯಿಂದ ಮಾತ್ರ ಇದನ್ನು ಪಡೆಯಬಹುದು. ಭಕ್ತಿ ಸೇವೆಯೊಂದೇ ಅತ್ಯಂತ ವಾತ್ಸಲ್ಯಮಯಿಯೂ ದಯಾಮಯಿಯೂ ಆದ ಭಗವಂತನನ್ನು ಸಂತೋಷಪಡಿಸುವಂತಹದು. ಧ್ರುವ ಮಹಾರಾಜನು ಈ ಸ್ಥಾನದಲ್ಲಿ ಒಂದೇ ಜನ್ಮದಲ್ಲಿ ಪಡೆದ. ಅವನು ಬಹಳ ವಿವೇಕಿಯೂ ಆತ್ಮಸಾಕ್ಷಿಯಂತೆ ನಡೆಯುವವನೂ ಆಗಿದ್ದನು. ಇಷ್ಟಾದರೂ ಅವನ ಮನಸ್ಸಿಗೆ ನೆಮ್ಮದಿ ಏಕಿರಲಿಲ್ಲ. ಹರೇ ಕೃಷ್ಣ. ಮಾತು. ಹರೇ ಕೃಷ್ಣ. ಇದು ವಿದುರನು ಕೇಳುವಂತಹ ಪ್ರಶ್ನೆ, ಮೈತ್ರೇಯರಲ್ಲಿ ಕೇಳುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಮುಂದುವರಿಸ್ತಾ ಮೈತ್ರೇಯರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಇದು ನಾವು ಹಿಂದೆ ನೋಡಿದಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅರ್ಥವಿತ್, ಸತ್ಯಮಿತ್ಯಗಳ ಭೇದವನ್ನು ತಿಳಿದುಕೊಳ್ಳುವಂತಹ ವಿವೇಕ ಇರುವಂತಹ ವ್ಯಕ್ತಿ ಅರ್ಥವಿತ್ ಅಂತ ಹೇಳ್ತಾರೆ. ಇಲ್ಲಿ ವಿದುರನನ್ನ ಅರ್ಥವಿತ್ ಅಂತ ಹೇಳಿ ಕರೀತಾ ಇದ್ದಾರೆ. ಪರಮಹಂಸ ಅಂತ ಹೇಳಿಯೂ ಕರೀತಾರೆ ಅರ್ಥವಿತ್ ಅನ್ನುವಂತಹ ಪದವನ್ನು. ಪರಮಹಂಸ ಅಂತ ಹೇಳಿದ್ರೆ ಒಂದು ವಸ್ತು ಏನಿದೆ ಅದರ ಸತ್ವವನ್ನ ಮಾತ್ರ ಸ್ವೀಕಾರ ಮಾಡುವಂತಹದ್ದು. ಉದಾಹರಣೆಗೆ ಒಂದು ಹಂಸಕ್ಕೆ ಹಾಲು ಮತ್ತು ನೀರನ್ನ ಮಿಶ್ರಣ ಮಾಡಿಕೊಟ್ರೆ ಅದು ಹಾಲನ್ನ ಮಾತ್ರ ಸ್ವೀಕಾರ ಮಾಡ್ತದೆ, ಅದು ನೀರನ್ನ ಸ್ವೀಕಾರ ಮಾಡುವುದಿಲ್ಲ. ಹಾಗೆ ಬಾಹ್ಯವಾದಂತಹ ಲೌಕಿಕ ವಸ್ತುಗಳನ್ನೆಲ್ಲ ತೊರೆದು ದೇವೋತ್ತಮ ಪರಮಪುರುಷನೇ ತನ್ನ ಸರ್ವಸ್ವ ಎಂದು ಭಾವಿಸಿ ಅವನನ್ನು ಮಾತ್ರ ಸ್ವೀಕರಿಸುತ್ತಾನೆ. ಶ್ರೀಲ ಪ್ರಭುಪಾದರು ಅಮೆರಿಕದಂತಹ ಒಂದು ದೇಶಕ್ಕೆ ಹೋದಾಗ ಅಲ್ಲಿನ ಜನರು ಹಿಪ್ಪಿಗಳ ರೀತಿಯಲ್ಲಿ ಇದ್ರು. ಆಗ ಪ್ರಭುಪಾದರು ಆ ಪರಮಹಂಸರ ರೀತಿಯಲ್ಲಿ ಆ ಹಿಪ್ಪಿಗಳ ಹೃದಯದಲ್ಲಿಯೂ ಕೂಡ ಇರುವಂತಹ ಆ ಭಗವಂತನನ್ನ ಕಂಡ್ರು ಮತ್ತು ಅವರನ್ನ ಆ ಭಗವಂತನ ಪ್ರಜ್ಞೆಗೆ ಮತ್ತೆ ಮರಳಿ ತರಲಿಕ್ಕೆ ಪ್ರಯತ್ನವನ್ನ ಪಟ್ರು. ಇದು ಒಂದು ಪರಮಹಂಸರ ಒಂದು ದೃಷ್ಟಿಕೋನವಾಗಿದೆ.
ಪ್ರಭುಪಾದರ ಹಿಂದೆ ಹೋದಂತಹ ಅಂದ್ರೆ ಪ್ರಭುಪಾದರಿಗಿಂತ ಮೊದಲು ಹೋದಂತಹ ಬಹಳಷ್ಟು ಜನರು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಅವರು ಕೂಡ ಪ್ರಭಾವಿತರಾಗಿ ತಾವು ತಾವು ಧರಿಸ್ತಾ ಇದ್ದಂತಹ ಉಡುಪನ್ನ ಬದಲಾಯಿಸಿ ಆ ಪಾಶ್ಚಾತ್ಯರ ರೀತಿಯಲ್ಲೇ ತಾವು ಕೂಡ ಉಡುಪನ್ನ ಧರಿಸುವುದನ್ನ ಪ್ರಾರಂಭ ಮಾಡಿದ್ದಾರೆ. ಇಂತಹ ಉದಾಹರಣೆಗಳನ್ನು ಕೂಡ ನಾವು ಕಾಣಬಹುದು. ಆದರೆ ಪ್ರಭುಪಾದರು ಆ ಒಂದು ಹಿಪ್ಪಿಗಳನ್ನ ದೂರ ತಳ್ಳಲಿಲ್ಲ. ನೀವು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಅಥವಾ ನಿಮಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ ಅನ್ನುವಂತಹ ಯಾವುದೇ ಒಂದು ಬೇಸರವನ್ನ ಅಥವಾ ತಿರಸ್ಕಾರವನ್ನ ಅವರು ತಾಳಲಿಲ್ಲ. ಹಾಗೆ ಅವರ ಒಂದು ಸಂಸ್ಕೃತಿಯಿಂದ ಪ್ರಭುಪಾದರು ಪ್ರಭಾವಿತರೂ ಆಗಲಿಲ್ಲ. ಯಾಕಂದ್ರೆ ಹಿಪ್ಪಿಗಳು ಹೇಗಿದ್ರು ಅಂತ ಹೇಳಿದ್ರೆ ಅವರ ಸಂಪರ್ಕಕ್ಕೆ ಬರ್ತಾ ಇದ್ದಂತಹ ಜನರು ತಮ್ಮಲ್ಲಿರುವ ಉತ್ತಮ ಗುಣಗಳನ್ನು ಕಳೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಆ ರೀತಿಯಾಗಿಯೂ ಕೂಡ ಆಗ್ಲಿಲ್ಲ. ಪ್ರಭುಪಾದರು ಏನ್ ಮಾಡಿದ್ರು, ಅವರು ಪರಮಹಂಸರ ರೀತಿಯಲ್ಲಿ ಒಳ್ಳೆಯದನ್ನ ಮಾತ್ರ ಸ್ವೀಕಾರ ಮಾಡ್ತಾರೆ, ಸತ್ವವನ್ನ ಮಾತ್ರ ಸ್ವೀಕಾರ ಮಾಡ್ತಾರೆ. ದೃಢ ಸಂಕಲ್ಪದಿಂದ ಅವನು ತನ್ನ ವಾಂಛಿತ ಫಲವನ್ನು ಪಡೆದನು. ಆದರೆ ಅವನು ತನ್ನ ಊರಿಗೆ ಮರಳಿದಾಗ ಅವನ ಮನಸ್ಸಿಗೆ ಸೌಖ್ಯವಿರಲಿಲ್ಲ. ಯಾಕೆ ಅನ್ನುವುದನ್ನ ಈಗ ವಿದುರರು ಕೇಳಿ ತಿಳ್ಕೊಳ್ತಾ ಇದ್ದಾರೆ. ಇಪ್ಪತ್ತ 9ನೇ ಶ್ಲೋಕ. ಮೈತ್ರೇಯ ಉವಾಚ ಮಾತು ಸಪತ್ನ್ಯಾ ವಾಗ್ಮಾಣೈ ಹೃದಯ ವಿದ್ಧಸ್ತು ತಾನ್ ಸ್ಮರನ್ ನೈಚ್ಛನ್ ಮುಕ್ತಿಪತೇರ್ಮುಕ್ತಿಂ ತಸ್ಮಾತ್ ತಾಮುಪೇಯುವಾನ್. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮೈತ್ರೇಯರು ಉತ್ತರಿಸಿದರು, ಮಲತಾಯಿಯ ಕ್ರೂರವಾದ ವಾಗ್ಬಾಣಗಳಿಂದ ಧ್ರುವ ಮಹಾರಾಜನ ಹೃದಯ ತುಂಬಾ ನೊಂದಿತ್ತು. ಅವನು ತನ್ನ ಜೀವನದ ಗುರಿಯನ್ನು ಗೊತ್ತುಪಡಿಸಿಕೊಂಡ ಮೇಲೂ ಆಕೆಯ ದುರ್ನಡತೆಯನ್ನು ಮರೆಯಲಿಲ್ಲ. ಭಕ್ತಿ ಸೇವೆ ಮುಗಿದ ಮೇಲೆ ದೇವೋತ್ತಮ ಪರಮಪುರುಷನು ತನ್ನ ಕಣ್ಣ ಮುಂದೆ ಅವತರಿಸಿದಾಗಲೂ ಇವನು ಇಹಲೋಕದಿಂದ ಮುಕ್ತಿಯನ್ನು ಬೇಡಲಿಲ್ಲ. ಬದಲಿಗೆ ತನ್ನ ಮನಸ್ಸಿನಲ್ಲಿ ಲೌಕಿಕವಾದ ಅಪೇಕ್ಷೆಗಳನ್ನಿಟ್ಟುಕೊಂಡಿದ್ದಕ್ಕೆ ಅವನಿಗೆ ನಾಚಿಕೆಯಾಯಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮುಂದಿನ ಶ್ಲೋಕಗಳಲ್ಲಿ ನಾವು ಏನು ಕಾಣ್ತಾ ಇದ್ದೇವೆ, ಇದು ಧ್ರುವ ಮಹಾರಾಜನು ಆತ್ಮಾವಲೋಕವನ್ನ ಮಾಡಿಕೊಂಡಂತಹ ಬಗೆ. ಇಲ್ಲಿ ಧ್ರುವ ಮಹಾರಾಜ ತನ್ನನ್ನ ತಾನು ಬಹಳ ಸಣ್ಣವನು ಅಂತ ಹೇಳ್ತಾ ಇದ್ದಾನೆ. ಇದರ ಅರ್ಥ ಧ್ರುವ ಮಹಾರಾಜನಲ್ಲಿ ಒಂದು ದೋಷ ಇದೆ ಅಂತ ಹೇಳಿ ಅರ್ಥ ಅಲ್ಲ. ಯಾವುದೇ ವ್ಯಕ್ತಿ ತನ್ನ ಆತ್ಮಾವಲೋಕನವನ್ನ ಮಾಡಬೇಕಾದ್ರೆ ಈ ರೀತಿಯಾಗಿ ಯೋಚನೆ ಮಾಡುವಂತದ್ದು ಸಹಜ. ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡ್ರು ನನ್ನಲ್ಲಿ ಇರುವಂತಹ ಆ ಒಂದು ದ್ವೇಷ ಭಾವ ದೂರವಾಗ್ಲಿಲ್ಲ. ಇದನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಕಾರರು ವಿಮರ್ಶನೆ ಮಾಡಿದ್ದಾರೆ ಅಂತ ಹೇಳಿ ಪ್ರಭುಪಾದರು ಬರಿತಾ ಇದ್ದಾರೆ ಭಾವಾರ್ಥದಲ್ಲಿ. ಪರಿಶುದ್ಧ ಭಕ್ತನು ಯಾವಾಗಲೂ ಒಂದೇ ಬಗೆಯ ಐಹಿಕ ಕಾಮನೆಗಳಿಂದ ಪರಿಶುದ್ಧನಾದ ಭಕ್ತನು ಯಾವಾಗಲೂ ಯಾವುದೇ ಬಗೆಯ ಐಹಿಕ ಕಾಮನೆಗಳಿಂದ ಮುಕ್ತನಾಗಿರುತ್ತಾನೆ. ಲೌಕಿಕ ಜಗತ್ತಿನಲ್ಲಿ ವ್ಯಕ್ತಿಯ ಭೌತಿಕ ಕಾಮನೆಗಳೆಲ್ಲ ಅತಿ ಆಸುರಿ ಕಾಮನೆಗಳು. ಇಲ್ಲಿ ಪ್ರತಿಯೊಬ್ಬನೂ ಇತರರನ್ನು ತನ್ನ ಶತ್ರುಗಳಂತೆ ಭಾವಿಸುತ್ತಾನೆ. ಶತ್ರುವಿನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಆಲೋಚಿಸುತ್ತಾನೆ. ಪ್ರತಿಯೊಬ್ಬನೂ ತಾನು ಈ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ನಾಯಕನಾಗಬೇಕು ಎಂದೋ ದೊಡ್ಡ ವ್ಯಕ್ತಿಯಾಗಬೇಕು ಎಂದು ಬಯಸುತ್ತಾನೆ. ಇದು ಹಿಂದೆ ಧ್ರುವ ಮಹಾರಾಜನು ಯೋಚಿಸಿದಂತಹ ಬಗ್ಗೆ. ತಾನು ತನ್ನ ಮುತ್ತಾತನಾದಂತಹ ಬ್ರಹ್ಮನಿಗಿಂತಲೂ ದೊಡ್ಡ ಸ್ಥಾನವನ್ನ ಪಡೆಯಬೇಕು ಅಂತ ಹೇಳಿ ಅವನು ಬಯಸಿದ್ದ. 16ನೇ ಅಧ್ಯಾಯದ ದೈವಾಸುರ ಸಂಪದ್ ವಿಭಾಗ ಯೋಗ, ಅದರಲ್ಲಿ ನಾವು ಕಾಣಬಹುದು ಭಗವದ್ಗೀತೆಯಲ್ಲಿ. ರಾಜ ಕುಲಶೇಖರ ಆಳ್ವಾರ್ ಅವರು ಮುಕುಂದ ಮಾಲ ಸ್ತೋತ್ರದಲ್ಲಿಯೂ ಕೂಡ ಹೇಳ್ತಾರೆ, ಪ್ರಿಯ ಭಗವಂತನೇ, ಇಹಲೋಕದಲ್ಲಿ ಇಂದ್ರಿಯವನ್ನು ತೃಪ್ತಿಪಡಿಸುವಂತಹ ಯಾವ ಸ್ಥಾನಮಾನವೂ ನನಗೆ ಬೇಡ. ನನಗೆ ಬೇಕಾಗಿರುವುದು ನಿನ್ನ ನಿರಂತರ ಸೇವೆ ಒಂದೇ. ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ, ನ ಧನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾ ಭಕ್ತಿರ ಹೈತುಕಿ ತ್ವಯಿ. ಆ ಹೈತುಕಿ ಭಕ್ತಿಯನ್ನ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಧ್ರುವ ಮಹಾರಾಜನು ಯಾವಾಗ ತನ್ನ ಮಲತಾಯಿಯಿಂದ ಅಪಮಾನಕ್ಕೆ ಒಳಗಾಗಿದ್ನೋ ಅವನಿಗೆ ಆಗ ಮುಕ್ತಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಿರ್ಲಿಲ್ಲ. ಮುಕ್ತಿ ಬೇಕು ಅಂತ ಹೇಳಿ ಅವನಿಗೆ ತಿಳಿದು ಇರಲಿಲ್ಲ. ತಾನು ಮುಕ್ತಿಯನ್ನ ಬೇಡಬೇಕು ಅನ್ನುವಂತಹ ಉದ್ದೇಶದಿಂದ ಅವನು ತಪಸ್ಸನ್ನೂ ಮಾಡಲಿಲ್ಲ. ಅದೇ ರೀತಿ ಒಬ್ಬ ಶುದ್ಧ ಭಕ್ತನೂ ಕೂಡ ಮುಕ್ತಿಯನ್ನ ಬಯಸಿ ಭಕ್ತಿಯನ್ನ ಮಾಡುವುದಿಲ್ಲ. ಅವನು ಯಾತಕ್ಕೋಸ್ಕರ ಮಾಡ್ತಾನೆ? ಭಗವಂತನ ಭಕ್ತಿ ಸೇವೆ ನನಗೆ ಬೇಕು ಅನ್ನುವಂತಹ ಒಂದು
ಉದ್ದೇಶದಿಂದ ತಾನು ಭಕ್ತಿಯನ್ನ ಮಾಡ್ತಾನೆ. ಆದ್ರೆ ಯಾವಾಗ ಆ ವ್ಯಕ್ತಿಯು ಭಗವಂತನ ಭಕ್ತಿಯನ್ನ ಮಾಡ್ತಾನೆ, ಭಗವಂತನಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿಕೊಳ್ತಾನೋ, ಆಗ ಅವನಿಗೆ ನಿಜವಾದಂತಹ ಜೀವನದ ನಿಜವಾದಂತಹ ಒಂದು ಉದ್ದೇಶ ಏನು ಅನ್ನೋದು ಅರಿವಾಗ್ತದೆ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಆತನು ವಸುದೇವ ಸ್ಥಿತಿಗೆ ಏರಿದ್ದಾನೆ ಅಂತ ಹೇಳ್ತಾರೆ. ವಸುದೇವ ಸ್ಥಿತಿ, ಈ ಸತ್ವ, ರಜಸ್ಸು, ತಮಸ್ಸು 3 ಗುಣಗಳಲ್ಲಿ ಜೀವಿಗಳು ಇರುವಂತಹದ್ದು. ಬೇರೆ ಬೇರೆ ಪ್ರಮಾಣದಲ್ಲಿ ಅವುಗಳ ಮಿಶ್ರಣ ಇರ್ತದೆ ನಮ್ಮಲ್ಲಿ. ಆದ್ರೆ ಈ 3ಅನ್ನೂ ಮೀರಿದಂತಹ ವ್ಯಕ್ತಿಯನ್ನ ಶುದ್ಧ ಸತ್ವದಲ್ಲಿದ್ದಾನೆ ಅಥವಾ ವಸುದೇವ ಸ್ಥಿತಿಯಲ್ಲಿ ಆತನು ಇದ್ದಾನೆ ಅಂತ ಹೇಳ್ತಾರೆ. ಆ ವಸುದೇವ ಸ್ಥಿತಿಯಲ್ಲಿ ನಾವು ಭಗವಂತನನ್ನ ಕಾಣುವುದರಿಂದಾಗಿ ಆ ಭಗವಂತನಿಗೆ ವಾಸುದೇವ ಅನ್ನುವಂತಹ ಹೆಸರಿದೆ. ಹೀಗೆ ವಾಸುದೇವನನ್ನ ಧ್ರುವನು ಸಾಕ್ಷಾತ್ಕರಿಸಿಕೊಂಡಿದ್ದಾನೆ. ಇನ್ನು ಧ್ರುವನ ಉದ್ದೇಶ ಶುದ್ಧವಾಗಿಲ್ಲದೆ ಇರಬಹುದು. ಭಗವಂತನು ಉದ್ದೇಶವನ್ನು ಪರಿಗಣಿಸುವುದಿಲ್ಲ. ಅವನಿಗೆ ಸೇವೆ ಮುಖ್ಯ. ಅಕಾಮೋ ಸರ್ವಕಾಮವೋ ಮೋಕ್ಷಕಾಮೋ ಉದಾರದಿ. ನಮ್ಮಲ್ಲಿ ಯಾವುದೇ ಬಯಕೆ ಇರಬಹುದು, ಬಯಕೆ ಇಲ್ಲದೆ ಇರಬಹುದು. ಆದ್ರೂ ಕೂಡ ನಾವು ಭಕ್ತಿಯನ್ನ ಮಾಡಬೇಕು. ನನ್ನಲ್ಲಿ ಇಷ್ಟೊಂದು ಭೌತಿಕ ಕಾಮನೆಗಳಿವೆ ಅಂತ ಹೇಳಿ ನಾವು ಭಕ್ತಿ ಮಾಡದೇ ಇರುವುದಲ್ಲ, ಭಕ್ತಿಯನ್ನ ಮಾಡಬೇಕು. ಯಾವಾಗ ಭಕ್ತಿಯನ್ನ ಮಾಡಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತೇವೋ ಆಗ ಆ ಭೌತಿಕ ಕಾಮನೆಗಳು ತಾನಾಗಿಯೇ ದೂರವಾಗ್ತವೆ. ಈ ರೀತಿ ಧ್ರುವ ಮಹಾರಾಜನಿಗೆ ಭಗವಂತನು ಈ ಧ್ರುವಲೋಕವನ್ನ ಅನುಗ್ರಹಿಸಿದ್ದಾನೆ. ಇನ್ನು ಬ್ರಹ್ಮದೇವನ ಬಗ್ಗೆ ಇಲ್ಲಿ ಹೇಳ್ತಾರೆ. ಸಮಸ್ತ ವಿಶ್ವಕ್ಕೆ ಅತ್ಯುನ್ನತ ಜೀವಿಯಾದ ಬ್ರಹ್ಮನನ್ನೇ ಧ್ರುವಲೋಕದೊಳಕ್ಕೆ ಬಿಡಲಿಲ್ಲ. ವಿಶ್ವದಲ್ಲಿ ಗಂಡಾಂತರ ಒದಗಿದಾಗ ದೇವತೆಗಳು ದೇವೋತ್ತಮ ಪರಮಪುರುಷನಾದ ಕ್ಷೀರೋದಕ್ಷಾಯಿ ವಿಷ್ಣುವನ್ನು ನೋಡಲು ಹೋಗುತ್ತಾರೆ. ಅವರು ಕ್ಷೀರಸಾಗರದ ತೀರದಲ್ಲಿ ನಿಂತುಕೊಳ್ಳುತ್ತಾರೆ. ಧ್ರುವ ಮಹಾರಾಜನು ಬೇಡಿದ ಸ್ಥಾನವನ್ನು ಅವನ ಮುತ್ತಾತನಾದಂತಹ ಬ್ರಹ್ಮನ ಸ್ಥಾನಕ್ಕಿಂತಲೂ ಉನ್ನತ ಸ್ಥಾನ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಇನ್ನು ಭಗವಂತ ಕೊಡುವಂತಹ ಮುಕ್ತಿ 5 ರೀತಿಯಾದಂತಹ ಮುಕ್ತಿ ಇದೆ. ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಷ್ಟಿ ಅಂತ ಹೇಳಿ 5 ರೀತಿಯಾದಂತಹ ಮುಕ್ತಿ ಇದೆ. ಭಗವಂತನು ಧ್ರುವ ಮಹಾರಾಜನಿಗೆ ತನ್ನ ಲೋಕದಲ್ಲಿಯೇ ಸ್ಥಾನವನ್ನ ಕೊಟ್ಟಿದ್ದಾನೆ. ಇನ್ನು ಸಾಯುಜ್ಯ ಮುಕ್ತಿಯ ಬಗ್ಗೆ ಕೂಡ ಪ್ರಭುಪಾದರು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸ್ತಾರೆ. ಭಗವಂತನ ಸುತ್ತ ಇರುವಂತಹ ಆ ಬ್ರಹ್ಮಪ್ರಭೆ, ನಿರಾಕಾರ ಬ್ರಹ್ಮಪ್ರಭೆಯಲ್ಲಿ ಒಂದಾಗುವುದನ್ನ ಸಾಯುಜ್ಯ ಮುಕ್ತಿ ಅಂತ ಹೇಳ್ತಾರೆ. ಭಕ್ತರು ಇದನ್ನ ಬಯಸುವುದಿಲ್ಲ. ಮತ್ತು ಈ ಸಾಯುಜ್ಯ ಮುಕ್ತಿಯನ್ನ ಪಡೆದಂತಹ ವ್ಯಕ್ತಿಗಳು ಮತ್ತೆ ಭೌತಿಕ ಪ್ರಪಂಚಕ್ಕೆ ಬೀಳುವಂತಹ ಸಾಧ್ಯತೆಗಳು ಇರ್ತವೆ. ಪತಂತಿ ಅಧಃ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಭಕ್ತರ ಏಕೈಕ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಭಗವಂತನ ಭಕ್ತಿ ಸೇವೆಯನ್ನ ಮಾಡುವಂತಹದ್ದು. ಭಕ್ತಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಒಂದು ಮುಕ್ತಿಯನ್ನು ಕೂಡ ಭಕ್ತರು ಸ್ವೀಕಾರ ಮಾಡುವುದಿಲ್ಲ. ಹಾಗೂ ಈ ಪ್ರಪಂಚದಲ್ಲಿ 14 ಲೋಕಗಳಲ್ಲಿ ಎಲ್ಲಿಯೇ ಇದ್ರೂ ಕೂಡ ಅವನು ಬದ್ಧಾತ್ಮನೇ ಆಗಿರ್ತಾನೆ. ಯಾಕಂದ್ರೆ ಬ್ರಹ್ಮ ಪದವಿವರೆಗೆ ಕೂಡ ಬ್ರಹ್ಮದೇವನು ಕೂಡ ಜೀವಿ ಆಗಿರ್ತಾನೆ. ಆತನು ಕೂಡ ಬದ್ಧಾತ್ಮರ ಒಂದು ಜೊತೆಯಲ್ಲೇ ಇರುವಂತಹದ್ದು. ಆದ್ರೆ ಧ್ರುವನು ಅದೆಲ್ಲವನ್ನು ಕೂಡ ಮೀರಿದಂತಹ ಒಂದು ಸ್ಥಾನವನ್ನ, ಬ್ರಹ್ಮ, ಇಂದ್ರ ಇತರ ಎಲ್ಲಾ ಜೀವಿಗಳನ್ನು ಕೂಡ ಮೀರಿದಂತಹ ಸ್ಥಾನವನ್ನ ಅವನು ಹೊಂದಿದ್ದಾನೆ. ಮುಂದುವರಿಸ್ತಾ ಭಗವಂತನು ಪ್ರತ್ಯಕ್ಷವಾದ ಮೇಲೆ ಧ್ರುವ ಮಹಾರಾಜನು ಆಲೋಚನೆ ಮಾಡಿದ. ತನ್ನ ನಿರ್ಧಾರಕ್ಕೂ ಕೊನೆಗೆ ಸಿಕ್ಕ ಪ್ರತಿಫಲಕ್ಕೂ ಹೋಲಿಸಿ ನೋಡಿದ. ಆಗ ತಾನು ಬಯಸಿದ್ದು 1-2 ಒಡೆದ ಗಾಜಿನ ಚೂರುಗಳು, ಆದರೆ ತನಗೆ ಸಿಕ್ಕಿದ್ದು ಹಲವಾರು ವಜ್ರಗಳು ಎಂದು ಅವನಿಗೆ ಅರಿವಾಯಿತು. ಈ ಶ್ಲೋಕ ಭಾಗವತದಲ್ಲಿ ಬರುವುದಿಲ್ಲ. ಇದನ್ನು ನಾವು ಹರಿಭಕ್ತಿ ವಿಲಾಸದಲ್ಲಿ ಈ ಶ್ಲೋಕವನ್ನ ಕಾಣಬಹುದು. ನಾರದ ಮುನಿಗಳು ಹೇಳುವಂತಹ ಒಂದು ಶ್ಲೋಕ ಇದು. ಸ್ಥಾನಾಭಿಲಾಷಿ ತಪಸಿ ಸ್ಥಿತೋಹಂ ತ್ವಾಂ ಪ್ರಾಪ್ತವಾನ್. ಸ್ಥಾನಾಭಿಲಾಷಿ ತಪಸಿ ಸ್ಥಿತೋಹಂ ತ್ವಾಂ ಪ್ರಾಪ್ತವಾನ್ ದೇವ ಮುನೀಂದ್ರ ಗುಹ್ಯಂ ಕಾಚಂ ವಿಚಿನ್ವನ್ನಪಿ ದಿವ್ಯರತ್ನಂ ಸ್ವಾಮಿನ್ ಕೃತಾರ್ಥೋಸ್ಮಿ ವರಂ ನ ಯಾಚೆ. ಪ್ರಭುಪಾದರು ಬಹಳಷ್ಟು ಕಡೆ ಈ ಶ್ಲೋಕವನ್ನ ಹೇಳ್ತಾರೆ. ಓ ಸ್ವಾಮಿ, ನಾನು ಉನ್ನತ ಭೌತಿಕ ಸ್ಥಾನವನ್ನು ಪಡೆಯಬೇಕೆಂಬ ಆಸೆಯಿಂದ ತಪಸ್ಸು ಮಾಡಿದೆನು. ಆದರೆ ಈಗ ದೇವತೆಗಳಿಗೂ ಮಹರ್ಷಿಗಳಿಗೂ ಸುಲಭವಾಗಿ ದೊರೆಯದ ನಿಮ್ಮ ದರ್ಶನವನ್ನು ಪಡೆದಿದ್ದೇನೆ.
ನಾನು ಗಾಜಿನ ತುಂಡುಗಳನ್ನು ಹುಡುಕುತ್ತಿದ್ದೆ, ಆದರೆ ಅಮೂಲ್ಯ ದಿವ್ಯ ರತ್ನವನ್ನು ಪಡೆದಿದ್ದೇನೆ. ಆದ್ದರಿಂದ ನಾನು ಸಂಪೂರ್ಣ ಕೃತಾರ್ಥನಾಗಿದ್ದೇನೆ. ಇನ್ನು ನಿಮ್ಮಿಂದ ಯಾವುದೇ ವರವನ್ನು ಬೇಡುವುದಿಲ್ಲ. ಇದು ಧ್ರುವ ಮಹಾರಾಜನು ಹೇಳಿದಂತಹ ಒಂದು ಮಾತು. ಮುಂದುವರಿಸ್ತಾ ಧ್ರುವ ಮಹಾರಾಜನು ಆಡಿದಂತಹ ಮಾತುಗಳನ್ನ ನಾವು ನೋಡೋಣ 30ನೇ ಶ್ಲೋಕದಿಂದ. ಧ್ರುವ ಉವಾಚ ಸಮಾಧಿನಾನೈಕ ಭವೇನ ಯತ್ಪದಂ ವಿದೂಸನಂದಾಯ ಊರ್ಧ್ವರೇತಸಃ ಮಾಸೈರಹಂ ಷಡ್ಭಿರಮುಷ್ಯ ಪಾದಯೋ ಛಾಯಾಮುಪೇತ್ಯ ಭಗತ ಪೃಥಗ್ಮತಿಃ. ರೂಪಶಂಕರ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಧ್ರುವ ಮಹಾರಾಜನು ತನಗೆ ತಾನೇ ಯೋಚಿಸಿದನು. ಭಗವಂತನ ಅಡಿದಾವರಿಗಳ ಆಸರೆಯನ್ನು ಪಡೆಯಲು ಪ್ರಯತ್ನಿಸುವುದು ಸಾಧಾರಣವಾದ ಕೆಲಸವಲ್ಲ. ಏಕೆಂದರೆ ಸನಂದನನ್ನೇ ಮೊದಲಾದ ಬ್ರಹ್ಮಚಾರಿ ಶ್ರೇಷ್ಠರಿಗೆ ಅಷ್ಟಾಂಗ ಯೋಗ ಸಮಾಧಿಯಲ್ಲಿದ್ದು ಅನೇಕ ಜನ್ಮಗಳನ್ನೆತ್ತಿದ ನಂತರ ಭಗವಂತನ ಪಾದಾರವಿಂದಗಳ ಆಶ್ರಯ ದೊರಕಿತು. ಕೇವಲ 6 ತಿಂಗಳೊಳಗೆ ನಾನು ಆ ಕೆಲಸವನ್ನು ಸಾಧಿಸಿದೆ. ಆದರೆ ನನ್ನ ಚಿಂತನೆ ಭಗವಂತನದಕ್ಕಿಂತ ಭಿನ್ನವಾಗಿದ್ದುದರಿಂದ ನಾನು ಪತನ ಹೊಂದಿದೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧ್ರುವ ಮಹಾರಾಜನು ಇಲ್ಲಿ ತಾನೇ ಹೇಳ್ಕೊಳ್ಳುವಂತಹ ಮಾತು ಇದು, ನಾನು ಪತನ ಹೊಂದಿದೆ ಅಂತೇಳಿ. ಇದು ಹೇಗೆ ಒಬ್ಬ ಶುದ್ಧ ಭಕ್ತನು ತಾನು ಎಲ್ಲರಿಗಿಂತಲೂ ಸಣ್ಣವನು, ತುಚ್ಛ ಭಾವ ಹೊಂದಿರ್ತಾನೆ ಅನ್ನೋದನ್ನ ಅವನು ಇಲ್ಲಿ ನಾವು ಕಾಣಬಹುದು. ಹಿಂದೆ ಹೇಳಿದ ಹಾಗೆ ಶುದ್ಧ ಭಕ್ತರು, ಪ್ರಪಂಚದಲ್ಲಿರುವ ಎಲ್ಲರೂ ಕೂಡ ಭಗವಂತನ ಭಕ್ತರು, ನಾನೊಬ್ಬ ಮಾತ್ರ ಭಕ್ತನಲ್ಲ ಅಂತ ಹೇಳಿ ಅವರು ತಿಳ್ಕೊಳ್ತಾರೆ. ಇಲ್ಲಿ ಸನಂದನ ಅಂದ್ರೆ 4 ಜನ ಬ್ರಹ್ಮಚಾರಿ, ಅವರು ಸನಕ, ಸನಂದನ, ಸನತ್ ಕುಮಾರ ಇವರು ಏನಿದ್ದಾರೆ ಅವರ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಅವರಿಗೂ ಕೂಡ ದುರ್ಲಭವಾದಂತಹ ಭಗವಂತನ ದರ್ಶನವನ್ನು ನಾನು ಪಡೆದಿದ್ದೇನೆ. ಆದರೆ ಭಗವಂತನಿಂದ ನಾನು ಕೇಳಿದ್ದೇನು, ಈ 36,000 ವರ್ಷಗಳ ಕಾಲ ಪ್ರಪಂಚದ ಆಳ್ವಿಕೆ ಹಾಗೂ ಈ ಬ್ರಹ್ಮನಿಗಿಂತಲೂ ಉತ್ತಮವಾದಂತಹ ಪದವಿ, ಧ್ರುವಲೋಕ ಇತ್ಯಾದಿಗಳನ್ನು ನಾನು ಕೇಳಬಾರದಾಗಿತ್ತು ಅನ್ನುವಂತಹ ಒಂದು ಯೋಚನೆ ಧ್ರುವ ಮಹಾರಾಜನ ಒಂದು ಮನಸ್ಸಿನಲ್ಲಿ ಬರ್ತಾ ಇದೆ. ಅಹೋಬತ ಮಮಾನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ ಭವಚ್ಚಿದಾಪಾದಮೂಲಂ ಗತ್ವಾ ಯಾಚೆ ಯದಂತವತ್. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಅಯ್ಯೋ, ನನ್ನನ್ನು ನೋಡಿ, ನಾನೆಂತಹ ಭಾಗ್ಯಹೀನ. ಜನನ ಮರಣಗಳ ಪುನರಾವೃತ್ತಿಯ ಸರಪಣಿಯನ್ನು ಕೂಡಲೇ ಕಡಿದು ಹಾಕುವ ಶಕ್ತಿಯುಳ್ಳ ದೇವೋತ್ತಮ ಪರಮಪುರುಷನ ಪಾದ ಕಮಲಗಳನ್ನು ಹಿಡಿದಿದ್ದೆ. ಆದರೂ ಅವನ ಹತ್ತಿರ ನನ್ನ ಮೂರ್ಖತನದಿಂದ ನಶ್ವರವಾದ ವಸ್ತುಗಳನ್ನೇ ಬೇಡಿದನೆಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹರಿಂ ವಿನಾನ ಸ್ಮೃತಿಂ ತರಂತಿ. ದೇವೋತ್ತಮ ಪರಮಪುರುಷನಾದ ಹರಿಯ ಅನುಗ್ರಹವಿಲ್ಲದಿದ್ದರೆ ಯಾರೂ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟು ಸಾವುಗಳ ಅವಿಚ್ಛಿನ್ನ ಪರಂಪರೆಯನ್ನು ದಾಟಲಾರರು, ತಡೆಯಲಾರರು ಅಂತ ಹೇಳಿ ಹೇಳ್ತಾರೆ. ಭಗವಂತನ ಒಂದು ಅನುಗ್ರಹವನ್ನು ಧ್ರುವನು ಪಡೆದಿದ್ದಾನೆ. ಆದ್ರೂ ಧ್ರುವ ತನ್ನನ್ನು ತಾನು ಅವಲೋಕನ ಮಾಡಿಕೊಳ್ಳುವಾಗ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನಾವು ಭಗವಂತನಲ್ಲಿ ಏನನ್ನೂ ಬೇಡಬಾರ್ದು ಅನ್ನುವಂಥದ್ದು ಇಲ್ಲಿ ಧ್ರುವ ಮಹಾರಾಜನು ನಮಗೆ ಕಲಿಸ್ತಾ ಇರುವಂತಹ ಪಾಠವಾಗಿದೆ. 32ನೇ ಶ್ಲೋಕ. ಮತಿರ್ವಿದೂಷಿತ ದೇವೈ ಪತದ್ಭಿರಸಿ ಅಸಹಿಷ್ಣುಭಿಃ ಯೋ ನಾರದ ವಚಸ್ತಭ್ಯಂ ನಾಗ್ರಾಹಿಷಾಸ್ಮ ನ ಆಗ್ರಾಹಿಷಂ ಅಸತ್ತಮಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಉನ್ನತ ಲೋಕದಲ್ಲಿರುವ ದೇವತೆಗಳೆಲ್ಲರೂ ಮತ್ತೆ ಕೆಳಗೆ ಬರಲೇಬೇಕಾಗುತ್ತದೆ. ಹಾಗಾಗಿ ಭಕ್ತಿ ಸೇವೆಯಿಂದ ನಾನು ವೈಕುಂಠ ಲೋಕಕ್ಕೆ ಏರಿರುವುದರಿಂದ ಎಲ್ಲ ದೇವತೆಗಳು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ. ಅಸೂಯೆ ತುಂಬಿದ ಆ ದೇವತೆಗಳು ನನ್ನ ಬುದ್ಧಿಯನ್ನು ಕೆಡಿಸಿಬಿಟ್ಟಿದ್ದಾರೆ. ಈ ದುರ್ಬುದ್ಧಿಯ ಕಾರಣದಿಂದಲೇ ನಾನು ನಿಜವಾಗಿಯೂ ವರ ಸದೃಶವಾದ ನಾರದರ ಉಪದೇಶವನ್ನು ಕೇಳದೆ ಹೋದೆನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಮ್ಮ ದೇಹಗಳ ಅಂಗಾಂಗಗಳ ಕ್ರಿಯೆಗಳನ್ನು ದೇವತೆಗಳು ನಿಯಂತ್ರಿಸುತ್ತಾರೆ ಎನ್ನುವ ಮಾತು ನಿಜ. ಕಣ್ಣು ರೆಪ್ಪೆಗಳನ್ನು ಆಡಿಸುವ ಸ್ವಾತಂತ್ರ್ಯವು ನಮಗೆ ಇಲ್ಲ.
ಪ್ರತಿಯೊಂದು ಅವರುಗಳ ನಿಯಂತ್ರಣದಲ್ಲಿದೆ. ಇದು ಧ್ರುವ ಮಹಾರಾಜನ ಅವಲೋಕನದಿಂದ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರ. ದೇವತೆಗಳು ನನಗೆ ಅನ್ಯಾಯ ಮಾಡಿರಬಹುದು ಅಂತ ಹೇಳಿ ಧ್ರುವನು ಯೋಚನೆ ಮಾಡ್ತಾ ಇದ್ದಾನೆ. ಹೀಗೂ ಆಗಿರಬಹುದು ಅಂತ ಹೇಳಿ. ಅದು ದೇವತೆಗಳು ಅಲ್ಲಿ ಏನಾಯ್ತು ಅಂತ ನಮ್ಗೆ ಗೊತ್ತಿದೆ. ದೇವತೆಗಳಿಗೆ ಉಸಿರು ಕಟ್ಟಿ ಅವರು ಬ್ರಹ್ಮದೇವರ ಹತ್ರ ಹೋಗಿ ಮತ್ತೆ ಬ್ರಹ್ಮದೇವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭಗವಂತನು ಪ್ರತ್ಯಕ್ಷನಾಗಿದ್ದಾನೆ. ದೇವತೆಗಳು ಅವನ ಮೇಲೆ ರೀತಿಯಾದಂತಹ ಯಾವುದೇ ಪರಿಣಾಮವನ್ನು ಬೀರಿಲ್ಲ. ಆದ್ರೆ ಸಾಮಾನ್ಯವಾಗಿ ನಾವು ಕಾಣಬಹುದು, ಆ ಜನರು ತಪಸ್ಸು ಮಾಡಬೇಕಾದ್ರೆ ಇಂದ್ರನಿಗೆ ಸ್ವಲ್ಪ ಯೋಚನೆ ಬರ್ತದೆ, ನನ್ನ ಇಂದ್ರ ಪದವಿಯನ್ನ ಇವನು ಕೇಳಿಬಿಟ್ರೆ, ನಾನು ಇಂದ್ರ ಪದವಿಯನ್ನು ಕಳ್ಕೊಂಡು ಬಿಟ್ರೆ ಅನ್ನುವಂತಹ ಯೋಚನೆ ಬಂದಾಗ ಇಂದ್ರನು, ಇನ್ನು ಮುಂದಕ್ಕೆ ನಾವು ನೋಡ್ತೇವೆ ಋತು ಮಹಾರಾಜನ ಅಶ್ವಮೇಧ ಯಾಗವನ್ನ ಯಾವೆಲ್ಲ ರೀತಿಯಲ್ಲಿ ಇಂದ್ರನು ತಪ್ಪಿಸ್ಲಿಕ್ಕೆ ನೋಡ್ತಾನೆ. ಆ ಯಾಗ ಸಂಪೂರ್ಣ ಆಗುವುದಿಲ್ಲ. ನೂರನೇ ಅಶ್ವಮೇಧ ಯಾಗವು ಅದು ಸಂಪೂರ್ಣ ಆಗ್ಲಿಕ್ಕೆ ಬಿಡುವುದೇ ಇಲ್ಲ. ಒಂಥರ ಬ್ರಹ್ಮದೇವರೇ ಬಂದು ಇಷ್ಟೇ ಸಾಕು, 100ನೇದ್ದು ಬೇಡ ಅಂತ ಹೇಳಿ ನಿಲ್ಲಿಸ್ತಾರೆ. ಅಷ್ಟೊಂದು ಸಮಸ್ಯೆಗಳೆಲ್ಲ ಆಗಿರ್ತವೆ. ಆದ್ರೆ ಧ್ರುವನ ವಿಚಾರದಲ್ಲಿ ಹಾಗೇನು ಆಗುವುದಿಲ್ಲ. ಆದ್ರೆ ಧ್ರುವನು ತನ್ನ ಒಂದು ಪಶ್ಚಾತ್ತಾಪದ ಭಾಗವಾಗಿ ಈ ರೀತಿಯಾಗಿ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಅದೇ ರೀತಿ ನಾರದ ಮುನಿಗಳು ಆತನಿಗೆ ಮೊದಲು ಹೇಳಿದಂತಹ ಮಾತು, ತಪಸ್ಸನ್ನ ಮಾಡುವುದಕ್ಕಿಂತ ಮೊದಲು ಹೇಳಿದಂತಹ ಮಾತುಗಳನ್ನೆಲ್ಲ ಅವನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಮುಂದುವರಿಸ್ತಾ 33ನೇ ಶ್ಲೋಕ. ದೈವಿಂ ಮಾಯಾಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಗ್ ತಪ್ಪೇ ದ್ವಿತೀಯೇಪ್ಯಸ್ಯತಿ ಭ್ರಾತೃಭ್ರಾತ್ರವ್ಯ ಹೃದೃಜ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಬೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಧ್ರುವ ಮಹಾರಾಜನು ಹೀಗೆ ಗೋಳಾಡಿದನು. ನಾನು ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದೆ. ವಾಸ್ತವಾಂಶಗಳು ತಿಳಿಯದೆ ನಾನು ಅವಳ ತೊಡೆಯ ಮೇಲೆ ಮಲಗಿದ್ದೆ. ದ್ವಿಧಾಭಾವದಿಂದ ನಾನು ನನ್ನ ಒಡ ಹುಟ್ಟಿದವನನ್ನು ನನ್ನ ಶತ್ರುವೆಂದು ಬಗೆದೆ. ಅವರೆಲ್ಲರೂ ನನ್ನ ಶತ್ರುಗಳು ಎಂದು ತಪ್ಪಾಗಿ ತಿಳಿದು ನನ್ನ ಹೃದಯದೊಳಗೆ ಮರುಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. 34. ಮಯೈತತ್ ಪ್ರಾರ್ಥಿತಂ ವ್ಯರ್ಥಂ ಚಿಕಿತ್ಸೇವಾಗತಾಯುಷಿ ಪ್ರಸಾದ್ಯ ಜಗದಾತ್ಮಾನಂ ತಪಸಾ ದುಷ್ಪ್ರಸಾದನಂ ಭವಚ್ಛಿದ ಮಯಾಚೇಹಂ ಭವಂ ಭಾಗ್ಯ ವಿವರ್ಜಿತಃ. ರೂಪಶಂಕರ್ ಮಾತು. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮ ಪುರುಷನು ಪುರುಷನನ್ನು ತೃಪ್ತಿಪಡಿಸುವುದು ಬಹಳ ಕಷ್ಟ. ಆದರೆ ನಾನಾದರೂ ಇಡೀ ಬ್ರಹ್ಮಾಂಡದ ಪರಮಾತ್ಮನನ್ನು ತೃಪ್ತಿಪಡಿಸಿದರು ಕೆಲಸಕ್ಕೆ ಬಾರದ ವಸ್ತುಗಳನ್ನು ವರವಾಗಿ ಬೇಡಿದನು. ಈಗಾಗಲೇ ಸತ್ತು ಹೋಗಿರುವ ವ್ಯಕ್ತಿಗೆ ಕೊಡುವ ಚಿಕಿತ್ಸೆಯಂತಾಯಿತು ನನ್ನ ಕೆಲಸ ಕಾರ್ಯಗಳು. ನಾನೆಷ್ಟು ಭಾಗ್ಯಹೀನನು ನೋಡಿ. ಜನನ ಮರಣಗಳ ಬಂಧನವನ್ನು ಬಿಡಿಸಬಲ್ಲ ಶಕ್ತಿ ಇರುವ ಪರಮಪ್ರಭುವೆ ಕಣ್ಣೆದುರಿಗೆ ಬಂದು ನಿಂತಾಗ ನಾನು ಮತ್ತೆ ಅದೇ ಸ್ಥಿತಿಗಳಿಗೆ ಪ್ರಾರ್ಥಿಸಿದೆನಲ್ಲ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧ್ರುವ ಮಹಾರಾಜನ ಪ್ರಾರ್ಥನೆಯಿಂದ ನಾವು ಕಲ್ತ್ಕೊಳ್ಬೇಕಾದ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಭಗವಂತನ ಧಾಮಕ್ಕೆ ಹಿಂದಿರುಗಿ ಹೋಗುವುದನ್ನ ಬಿಟ್ಟು ಬೇರೆ ಏನನ್ನು ನಾವು ಬಯಸಬಾರದು. ನಾನು ಇಲ್ಲಿ ಸ್ವಲ್ಪ ಇನ್ನು ಅನುಭವಿಸಿ ಆಮೇಲೆ ಬರ್ತೇನೆ, ಈ ರೀತಿಯಾದಂತಹ ಯೋಚನೆಯನ್ನು ಕೂಡ ನಾವು ಇಟ್ಟುಕೊಳ್ಳಬಾರದು. ಆ ಒಂದು ಯೋಚನೆ ಇದ್ದದ್ದಕ್ಕಾಗಿ ಇಲ್ಲಿ ಧ್ರುವ ಮಹಾರಾಜ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಇಲ್ಲಿ ಧ್ರುವ ಮಹಾರಾಜನಿಗೆ ಕೊಟ್ಟಿರುವಂತಹ 36,000 ವರ್ಷ ಏನಿದೆ, ಅದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಲಿಕೆ ಮಾಡಿದ್ರೆ ಅದು ತುಂಬಾ ಸಣ್ಣದು. ಅದು ಯಾವುದೇ ಹೆಚ್ಚಿನ ಒಂದು ಬೆಲೆಯನ್ನ ಹೊಂದಿರುವಂತದ್ದಲ್ಲ. ಹಾಗಾಗಿ ಅಲ್ಲಿ ಕಾಲಹರಣವನ್ನ ಮಾಡಬಾರದು ಅನ್ನುವುದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮುಂದುವರಿಸ್ತಾ 35ನೇ ಶ್ಲೋಕ. ಸ್ವರಾಜ್ಯಂ ಯಚ್ಚದೋ ಮೌಢ್ಯ ಆತ್ಮಾನೋ ಮೇ ಭಿಕ್ಷಿತೋ ಬತ ಈಶ್ವರಾತ್ ಕ್ಷೀಣ ಪುಣ್ಯೇನ ಫಲೀಕಾರ ನಿವಾಧನ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ. ಭಗವಂತನು ನನಗೆ ಸ್ವಂತ ಸೇವೆ ಮಾಡುವುದಕ್ಕೆ ಅವಕಾಶ ಕೊಟ್ಟ. ಆದರೂ ನಾನು ತೀರಾ ಮೂರ್ಖತನದಿಂದಲೂ ಪುಣ್ಯದ ಅಭಾವದಿಂದಲೂ ಲೌಕಿಕವಾದ ಹೆಸರು, ಕೀರ್ತಿಗಳನ್ನು, ಐಶ್ವರ್ಯಗಳನ್ನು ಬೇಡಿದೆ. ದೊಡ್ಡ ಚಕ್ರವರ್ತಿಯ ಅನುಗ್ರಹವನ್ನು ಸಂಪಾದಿಸಿ
ಕೇಳಿದ್ದನ್ನು ಕೊಡುವುದಕ್ಕೆ ಅವನು ಸಿದ್ಧನಾಗಿದ್ದಾಗಲೂ ಮೂರ್ಖತನದಿಂದ ಒಂದು ಹಿಡಿ ಭತ್ತದ ಹೊಟ್ಟನ್ನು ಕೇಳುವ ಬಡವನಂತಾಯಿತು ನನ್ನ ಸ್ಥಿತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಪಾದರು ಇದನ್ನ ಬಹಳಷ್ಟು ಕಡೆ ಈ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ದೊಡ್ಡ ರಾಜ ಅದನ್ನ ಬಳಿಗೆ ಹೋಗಿ ನನಗೆ ಸ್ವಲ್ಪ ಭತ್ತದ ಹೊಟ್ಟನ್ನು ಕೊಡಿ ಅಂತ ಹೇಳಿ ಕೇಳಿದ ಹಾಗೆ ನಾವು ಭಗವಂತನಲ್ಲಿ ಹೋಗಿ ಭೌತಿಕವಾದಂತಹ ವಿಚಾರಗಳನ್ನ ಕೇಳುವುದನ್ನ ಹೋಲಿಕೆ ಮಾಡಿ ಹೇಳ್ತಾರೆ. ಭಗವಂತ ಏನು ಬೇಕಾದರೂ ಕೊಡಬಹುದು, ಆತನಿಗೆ ಯಾವುದು ಕೂಡ ಅಸಾಧ್ಯವಲ್ಲ. ಹಾಗಿರ್ಬೇಕಾದ್ರೆ ನಾವು ಏನನ್ನ ಅವನಲ್ಲಿ ಕೇಳಬೇಕು ಅನ್ನೋದನ್ನ ನಾವು ಆಚಾರ್ಯರಿಂದ ಕೇಳಿ ತಿಳ್ಕೊಳ್ಬೇಕು. ನಿಜವಾದ ಸ್ವಾತಂತ್ರ್ಯ ಎಂದರೆ ಪುನಃ ಭಗವತ್ ಸೇವೆಯಲ್ಲಿ ತೊಡಗುವುದು. ಆ ಭಗವಂತನ ಸೇವೆಯನ್ನು ನಾವು ಪಡೆದುಕೊಳ್ಳುವುದೇ ನಮ್ಮ ಎಲ್ಲ ಸಾಧನೆಯ ಒಂದು ಉದ್ದೇಶವಾಗಿರ್ಬೇಕು. ಹರೇ ಕೃಷ್ಣ ಮಹಾಮಂತ್ರದ ಒಂದು ಅರ್ಥವೂ ಕೂಡ ಅದೇ. ಹರೇ ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ, ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸು. ಕೃಷ್ಣ ಮತ್ತು ಕೃಷ್ಣನ ಶಕ್ತಿ, ಅದರ ಆಧಾರಣೆಯವರಲ್ಲಿ ನಾವು ಇದನ್ನೇ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಮುಂದುವರಿಸ್ತಾ ಮೈತ್ರೇಯರ ಮಾತುಗಳು 36ನೆಯ ಶ್ಲೋಕ. ನ ವೈ ಮುಕುಂದಸ್ಯ ಪದಾರವಿಂದಯೋ ರಜೋಜುಷತ್ತಾತ ಭವಾದೃಶಾ ಜನ ವಾಂಛಂತಿ ತದ್ದಾಸ್ಯಮೃತೇರ್ಥಮಾತ್ಮನೋ ಯದೃಚ್ಛಯಾ ಲಬ್ಧಮನ ಸಮೃದ್ಧಯ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು. ನನ್ನ ಪ್ರಿಯ ವಿದುರನೇ, ಮುಕುಂದನ ಮುಕ್ತಿದಾಯಕನಾದ ದೇವೋತ್ತಮ ಪರಮ ಪುರುಷನ ಪಾದಕಮಲಗಳನ್ನು ಆರಾಧಿಸುವ ನಿನ್ನಂತಹ ಶುದ್ಧ ಭಕ್ತರು ಮತ್ತು ಭಗವಂತನ ಪಾದಕಮಲಗಳ ಮಧುವನ್ನು ಸವಿಯುವವರು ಯಾವಾಗಲೂ ಭಗವಂತನ ಅಡಿದಾವರೆಗಳ ಸೇವೆ ಮಾಡಿ ತೃಪ್ತಿಪಟ್ಟುಕೊಳ್ಳುವರು. ಜೀವನದ ಎಂತಹ ಪರಿಸ್ಥಿತಿಯಲ್ಲೂ ಅವರು ತೃಪ್ತರಾಗಿಯೇ ಇರುತ್ತಾರೆ. ಅವರು ಭಗವಂತನಲ್ಲಿ ಐಹಿಕ ಸಂಪತ್ತನ್ನು ಎಂದೂ ಬೇಡುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಭಗವಂತನ ಪ್ರಾರ್ಥನೆಗಳನ್ನ ಮಾಡಿದಂತಹ ಧ್ರುವ ಮಹಾರಾಜ ಯಾವ ರೀತಿಯಾಗಿ ತನ್ನ ಅವಲೋಕನವನ್ನ ಮಾಡಿಕೊಂಡ ಅನ್ನೋದನ್ನ ನಾವು ನೋಡಿದ್ದೇವೆ. ಮೈತ್ರೇಯ ಮಹರ್ಷಿಗಳು ಅದನ್ನ ಇಲ್ಲಿ ವಿವರಿಸಿದ್ದಾರೆ. ಇಲ್ಲಿ ನಿನ್ನಂತಹ ಅಂತ ಹೇಳ್ತಾರೆ. ಮುಕುಂದನ ಪಾದಕಮಲಗಳನ್ನು ಆರಾಧಿಸುವ ನಿನ್ನಂತಹ ಅಂದ್ರೆ ಯಾರು? ವಿದುರನಿಗೆ ಮೈತ್ರೇಯರು ಹೇಳುವಂತಹದ್ದು. ನಿನ್ನಂತಹ ಶುದ್ಧ ಭಕ್ತರು ಭಗವಂತನ ಪಾದಕಮಲಗಳ ಮಧುವನ್ನು ಸವಿಯುತ್ತಾರೆ, ಅದರಿಂದಲೇ ತೃಪ್ತಿಯನ್ನ ಪಡೆಯುತ್ತಾರೆ. ಭೌತಿಕವಾದಂತಹ ಸಂಪತ್ತನ್ನ ಅವರು ಭಗವಂತನಿಂದ ಬೇಡುವುದಿಲ್ಲ. ಐಹಿಕ ಕಾಮನೆಗಳಿಂದ ಮುಕ್ತನಾಗದ ಹೊರತು ಭಗವಂತನ ಪಾದಕಮಲಗಳ ಜೇನನ್ನು ಸವಿಯಲು ಆಗುವುದಿಲ್ಲ. ಲೌಕಿಕ ಘಟನೆಗಳು, ವಿದ್ಯಮಾನಗಳು ಬರುತ್ತವೆ ಹೋಗುತ್ತವೆ. ಇವುಗಳಿಂದ ವಿಚಲಿತನಾಗದೆ ಭಕ್ತಿ ಕಾರ್ಯಗಳನ್ನು ನಿರ್ವಹಿಸಬೇಕು. ಇಲ್ಲಿ ನಿಷ್ಕಾಮ ಅನ್ನುವ ಪದವನ್ನ ತಿಳಿಸ್ತಾ ಇದ್ದಾರೆ. ಯಾರಲ್ಲಿ ಐಹಿಕ ಸುಖಭೋಗಗಳ ಆಸೆ ಇಲ್ಲದೆ ಇರ್ತದೋ ಅವರನ್ನ ನಿಷ್ಕಾಮ ಅಂತ ಹೇಳಿ ಕರೆದಿದ್ದಾರೆ. ಆದ್ರೆ ನಿಷ್ಕಾಮ ಅಂತ ಹೇಳಿದ್ರೆ ಆಸೆಗಳನ್ನ ತೊರೆಯುವುದು ಅಂತ ಹೇಳಿ ಅರ್ಥ ಅಲ್ಲ. ಯಾಕಂದ್ರೆ ಆಸೆಗಳನ್ನ ತೊರೆಯಲಿಕ್ಕೆ ಜೀವಿಗಳಿಗೆ ಸಾಧ್ಯ ಇಲ್ಲ. ಇದನ್ನ ಪ್ರಭುಪಾದರು ಬಹಳ ಕಡೆ ವಿವರಿಸಿದ್ದಾರೆ. ನಮ್ಮ ಇಂದ್ರಿಯ ತೃಪ್ತಿಗಾಗಿ ಯಾವುದನ್ನು ಬಯಸಬಾರದು, ಇದು ನಿಷ್ಕಾಮ. ನಿಷ್ಕಾಮ ಅಂತ ಹೇಳಿದ್ರೆ ಯಾವುದೇ ಇಂದ್ರಿಯ ಭೋಗವನ್ನು ಬಯಸುವುದಿಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಉದಾಹರಣೆಗೆ ಈಗ ಭಕ್ತಿ ಸೇವೆಗೆ ಬಂದ ಮೇಲೆ ಭಗವಂತನಲ್ಲಿಯೂ ವೈರಾಗ್ಯವನ್ನ ತಾಳಿದ್ರೆ ಅದನ್ನ ಭಕ್ತಿ ಅಂತ ಹೇಳುವುದಿಲ್ಲ. ಏನೂ ಬೇಡ ಅಂತ ಹೇಳುವಂತಹದ್ದು. ಭಗವಂತನ ಭಕ್ತಿಯೂ ಬೇಡ ಅಥವಾ ಭಗವಂತನ ಲೀಲಾ ಶ್ರವಣ, ಭಗವಂತನ ಕುರಿತಾದ ಭಾಗವತದ ಶ್ರವಣ ಅದನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಗೌಣ ಭಕ್ತಿ. ಅದು ನಿಜವಾದಂತಹ ಭಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಜವಾದಂತಹ ವೈರಾಗ್ಯವಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ವೈರಾಗ್ಯ ಅಂತ ಹೇಳಿದ್ರೆ ಭಗವಂತನಲ್ಲಿ ಅನುರಾಗವನ್ನ ಬೆಳೆಸಿಕೊಳ್ಳುವುದೇ ನಿಜವಾದಂತಹ ವೈರಾಗ್ಯ. ಇದು ಇಲ್ಲಿ ಪ್ರಭುಪಾದರು ಇದನ್ನ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇಂದ್ರಿಯ ತೃಪ್ತಿಗಾಗಿ ಯಾವುದನ್ನು ಬಯಸಬಾರದು. ಇದೇ ನಿಜವಾದಂತಹ ನಿಷ್ಕಾಮ. ತೇನ ತೆಕ್ತೇನ ಭಂಜಿತ. ಭಗವಂತನು ಕೊಟ್ಟದ್ರಲ್ಲಿ ಭಕ್ತನು ಸಂತೃಪ್ತಿಯನ್ನ ಹೊಂದುವಂತಹದ್ದು. ಇದರಿಂದ ಕೃಷ್ಣ ಪ್ರಜ್ಞೆಯ ಆಚರಣೆಗೆ ಸಮಯ ಉಳಿಯುತ್ತದೆ. ಅನಗತ್ಯ ವಸ್ತುಗಳಲ್ಲಿ ನಾವು ಸಮಯವನ್ನ ವ್ಯರ್ಥವಾಗಿ ಕಳೆಯುವುದಿಲ್ಲ. ಮುಂದಕ್ಕೆ ಧ್ರುವ ಮಹಾರಾಜನು ಅರಮನೆಗೆ ಹಿಂದಿರುಗ್ತಾನೆ. ಉತ್ತಾನಪಾದನ ರಾಜನು ಅವನನ್ನ ಸ್ವಾಗತಿಸ್ತಾನೆ. ಇದರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ತರಗತಿಯ
ಮುಂದಿನ ತರಗತಿಯಲ್ಲಿ ಈ ಅಧ್ಯಾಯ ಪೂರ್ಣಗೊಳ್ಳುತ್ತದೆ. ಅದನ್ನ ನಾವು ಮುಂದಿನ ಭಾನುವಾರ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ.